ಒಳ್ಳೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಸೊ ಹೋದ ವಾರದಲ್ಲಿ ದೇವರು ಹೇಳಿದರು ಈ ದಿನದ ಸಂದೇಶ ಏನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೋದ ವಾರದ ಸಂದೇಶ ಎಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ. ಕರ್ತನು ತನ್ನ ಆಶ್ಚರ್ಯವಾದ ಕಾರ್ಯಗಳನ್ನು ತನ್ನಲ್ಲಿ ಮಾಡಿದಂತ ಹೊಂದಿದಂತೆ ರೇಮಿಯನ್ನು ಆಶ್ಚರ್ಯವಾಗಿ ದೇವರಿಗೆ ಮಾತಾಡುತ್ತಾನೆ. ಯಾವ ಕಾರ್ಯವು ನಿಮಗೆ ಅಸಾಧ್ಯವಲ್ಲ, ಯಾವ ಕಾರ್ಯವು ನಿಮಗೆ ಅಸಾಧ್ಯವಲ್ಲಪ್ಪ. ನಿನ್ನ ಭುಜವನ್ನ ಎತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶವನ್ನು ನಿರ್ಮಿಸಿದಂತ ದೇವರೇ, ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ ಅಂತ ಹೇಳಿದಂತೆ ಯೆರೆಮೀಯನಿಗೆ ಕರ್ತನು ಹೇಳಿದನು, ಯೆರೆಮೀಯ ನಿನಗೆ ಮಾತ್ರ ಅಲ್ಲಪ್ಪ, ನಿನಗೆ ಮಾತ್ರ ಅಲ್ಲ, ನಾನು ಯಾರು ಗೊತ್ತಾ? ನಾನು ಸಕಲ ಜನಾಂಗಗಳ ದೇವರು, ನಾನು ಸಕಲ ಜನರ ದೇವರು. ನಿನಗೆ ಮಾತ್ರ ಅಲ್ಲ, ನಿನ್ನಂತೆ ನನ್ನನ್ನು ಹುಡುಕುವಂತ ವ್ಯಕ್ತಿಗಳು ಯಾವ ಜಾತಿಯಲ್ಲಿ, ಯಾವ ಭಾಷೆಯಲ್ಲಿ, ಯಾವ ದೇಶದಲ್ಲಿ ಹುಟ್ಟಿದರನ್ನು ಎಲ್ಲರನ್ನು ಕೂಡ ನಾನು ಹೀಗೆ ಆಶೀರ್ವದಿಸುವುದಿಗೆ ಶಕ್ತನು. ನನಗೆ ಕಠಿಣವಾದ ಕಾರ್ಯ ಒಂದು ಉಂಟಾ? ನನಗೆ ಅಸಾಧ್ಯವಾದ ಕಾರ್ಯ ಒಂದು ಉಂಟಾ? ನಾನು ಮಾಡೋಕ್ಕೆ ಸಾಧ್ಯ ಇಲ್ಲದಂತ ಆಶ್ಚರ್ಯವಾದ ಅದ್ಭುತ ಕಾರ್ಯ ಒಂದು ಉಂಟಾ? ಯಾವುದಿಲ್ಲ. ಎಲ್ಲವೂ ನಾನು ಏನ್ ಮಾಡ್ತೀನಿ? ಮಾಡುತ್ತೇನೆ. ನನಗೆ ಆಗದು ಯಾವುದಿಲ್ಲ, ಎಲ್ಲವೂ ಸಾಧ್ಯ ಅಂತ ದೇವರು ಮಾತಾಡಿದಾಗ, ದೇವರು ಕೊಡುವಂತ ಇಂಥ ಬಹುಮಾನವನ್ನ, ಕರ್ತನೆಯಿಂದ ಆಶೀರ್ವಾದವನ್ನ ಯಾವ ವ್ಯಕ್ತಿ ಅದನ್ನು ಹೊಂದಿಕೊಳ್ಳುತ್ತಾನೆ ಅನ್ನುವಂಥ ಕಾರ್ಯಗಳನ್ನು ನಾವು ಆಲೋಚಿಸಿ ನೋಡಿದಾಗ ನಾವು ಅದರಲ್ಲಿ ಕಂಡುಕೊಂಡೇವೆ, ಮುಂಜಾನೆಯಲ್ಲಿ ಪ್ರಾರ್ಥಿಸುವವನಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಮುಂಜಾನೆಯಲ್ಲಿ ಕರ್ತನ ಸಮ್ಮುಖಕ್ಕೆ ಓಡಿ ಬರುವವರಿಗೆ ಎಲ್ಲವೂ ಸಾಧ್ಯ ಅಂತ. ಸರಿ, ಈ ದಿನದಲ್ಲಿ ಮುಂಜಾನೆಯ ಪ್ರಾರ್ಥನೆಯ ಆಶೀರ್ವಾದಗಳು. ಹಲ್ಲೆಲೂಯಾ. ಮುಂಜಾನೆಯ ಪ್ರಾರ್ಥನೆ. ಯಾಕೆಂದ್ರೆ ಪ್ರಾರ್ಥನೆ ಮಧ್ಯಾಹ್ನ ಮಾಡಬಾರ್ದಾ, ಸಂಜೆಗೆ ಮಾಡಬಾರ್ದಾ, ರಾತ್ರಿ ಮಾಡಬಾರ್ದಾ? ಈ ಮುಂಜಾನೆನೇ ಮಾಡಬೇಕಾ? ನಮಗೆ ಟೈಮ್ ಇರುವಾಗಲೆಲ್ಲ ಮಾಡಬಹುದಲ್ಲ? ಅನೇಕ ಪ್ರಶ್ನೆಗಳು ಅನೇಕರ ಒಳಗಡೆ ಇದ್ರೂ ಉತ್ತರವು ಯಾರು ಕೊಡಬೇಕು? ಸತ್ಯವೇದ. ಇದುವೇ ಕಾಲಕ್ಕೆ ದೀಪ, ಹೋಗುವಂತ ದಾರಿಗೆ ಬೆಳಕು. ಹಲ್ಲೆಲೂಯಾ. ಇದುವೇ ದೇವರನ್ನ ನಂಬುವಂತ ಮನುಷ್ಯನಿಗೆ ಇದುವೇ ಮಾರ್ಗ, ಇದುವೇ ಸತ್ಯ, ಇದುವೇ ಜೀವ. ನೀವು ಎಷ್ಟು ಪ್ರಶ್ನೆಗಳು ನಿಮ್ಮ ಒಳಗಡೆ ಇದ್ರೂ ಕೂಡ ಮುಂಜಾನೆಯ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯತೆ, ಅದರ ಆಶೀರ್ವಾದವು ಎಂಥವು ಎಂಬುದಾಗಿ ಕರ್ತನು ನಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ಕಾರ್ಯಗಳ ಇಂಟ್ರೊಡಕ್ಷನ್, ಮುಂಜಾನೆಯ ಪ್ರಾರ್ಥನೆಯ ಕಾರ್ಯಗಳನ್ನು ಸ್ವಲ್ಪ ಹೇಳಿ, ಆ ಪ್ರಾರ್ಥಿಸಿದಂಥ ವ್ಯಕ್ತಿಗಳ ಆಶೀರ್ವಾದವನ್ನ, ಆ ಪ್ರಾರ್ಥಿಸಿದಂಥ ವ್ಯಕ್ತಿಗಳು ಎಂಥ ಮಟ್ಟಿಗೆ ಆಶೀರ್ವಾದವನ್ನ ಹೊಂದಿದ್ರು ಅನ್ನುವಂಥ ಕಾರ್ಯಗಳನ್ನ ಕರ್ತನು ನಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಗಮನಿಸ್ರಿ, ಕೀರ್ತನೆ 46ನೇ ಅಧ್ಯಾಯ 5ನೇ ವಾಕ್ಯ ಈ ರೀತಿಯ ಹೇಳುತ್ತದೆ, ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ದೇವರು ಯಾವಾಗ ಸಹಾಯಕ್ಕೆ ಬರುವನು ನಿಮಗೆ ಗೊತ್ತಾ? ನಿಮಗೆ ಕಷ್ಟ ಬಂದಾಗ ಯಾರ್ಯಾರೋ ಹೆಲ್ಪ್ ಅನ್ನ ಹುಡುಕೊಂಡು ಹೋಗ್ತಾ ಇದ್ದೀರಿ, ಕೊನೆಯದಾಗಿ ಯಾರು ನನಗೆ ಸಹಾಯ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ ನಿಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು ಹೇಳ್ತಾನೆ, ನಾನೇ ಸಹಾಯಕನು. ಎಲ್ಲರಿಂದ ಕೈ ಬಿಡಲ್ಪಟ್ಟಿದೀಯಾ? ಎಲ್ಲರೂ ನಿನ್ನನ್ನು ತೊರೆದು ಬಿಟ್ಟಾರ? ಎಲ್ಲತ್ರ ಹೋಗಿ ಯಾರು ಕೂಡ ನಿನಗೆ ಸಹಾಯ ಮಾಡಿಲ್ವಾ? ಕರ್ತನು ಹೇಳ್ತಾನೆ, ನನ್ನನ್ನ ಕೇಳಿಕೋ, ನನ್ನನ್ನ ಕೂಗು. ಎಂದ ಇಕ್ಕಟ್ಟಲ್ಲಿ, ಎಂದ ವೇದನೆಯಲ್ಲಿ, ಎಂದ ಸಮಸ್ಯೆಯಲ್ಲಿ, ಎಂದ ದುಃಖದಲ್ಲಿ, ಎಂದ ಅಸಮಾಧಾನದಲ್ಲಿ, ಎಂದ ವ್ಯಾಧಿಯಲ್ಲಿ, ಎಂತ ನೋವಲ್ಲಿ ನೀನಿದ್ರೂ ನನ್ನನ್ನ ಕೂಗಪ್ಪ,
ನನ್ನನ್ನು ಕೇಳಿಕೊಳ್ಳಪ್ಪ. ನಿನ್ನ ನೋವು, ನಿನ್ನ ಇಕ್ಕಟ್ಟು ಎಂಥದಾಗಿದ್ದರೂ ಅದರಿಂದ ನಾನು ನಿನ್ನ ಬಿಡಿಸಿ, ಅದರಿಂದ ನಾನು ನಿನ್ನ ತಪ್ಪಿಸಿ, ನಿನ್ನ ವಿಶಾಲವಾದ ಅಗಲವಾದ ಸ್ಥಳದಲ್ಲಿ, ಸಮೃದ್ಧಿಯ ಸ್ಥಳದಲ್ಲಿ, ಸಮಾಧಾನ ಸ್ಥಳದಲ್ಲಿ, ಆರೋಗ್ಯದ ಸ್ಥಳದಲ್ಲಿ ನಾನು ನಿನ್ನನ್ನು ತಂದು ಇಡುವೆನು. ಹಲ್ಲೆಲೂಯ, ಹಲ್ಲೆಲೂಯ. ಹಾಡು ಹಾಡಬೇಕನ್ನೋ ಆಸೆ ಆಗಿದೆ. ಹಲ್ಲೆಲೂಯ. ಹಸಿರು ಹುಲ್ಲುಗಾವಲಲ್ಲಿ ಮುಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ, ಎಲ್ಲರೂ ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ, ನನ್ನ ಗುರುವನೇ, ನನ್ನ ಯೇಸುವೇ, ನನಗೇನು ಕೊರತೆ ಇಲ್ಲ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ನನ್ನ ಗುರುವನೇ, ನನ್ನ ಯೇಸುವೇ, ನನಗೇನು ಕೊರತೆ ಇಲ್ಲ. ಸಹಾಯಕನು. ಯಾವಾಗ ಸಹಾಯ ಹೊಂದಿಕೊಳ್ಳುತ್ತೇನೆ, ದಾವೀದೇ ಹೊಂದಿಕೊಂಡಿದವನು ಹೇಳುತ್ತಾನೆ, ಗಮನಿಸ್ರಿ, ನನಗೆ ಕೊರತೆಯೇ ಇಲ್ಲ. ನನ್ನ ದೇವರು ನನಗೆ ಕುರುಬನಾಗಿದ್ದ. ಶುಭವು ಕೃಪೆಯನ್ನು ನಾವು ಹುಡ್ಕೊಂಡು ಹೋಗಲಿಲ್ಲ. ನನ್ನ ದೇವರನ್ನ ನಾನು ಹುಡುಕಿದಾಗ ಶುಭವು ಕೃಪೆ ನನ್ನನ್ನು ಹುಡ್ಕೊಂಬಂದಿತ್ತು. ನನ್ನ ವೈರಿಗಳು ಉಂಟಪ್ಪ, ವೈರಿಗಳು ಉಂಟು. ನನ್ನ ಮೇಲೆ ಹೊಟ್ಟೆ ಕಿಚ್ಚಿ ಪಡುವವರು ಉಂಟು. ನನ್ನನ್ನು ಯಾವಾಗ ನಾಶವಾಗುತ್ತಾನೆ ಎಂಬುದಾಗಿ ಹೊಟ್ಟೆ ಉರಿಗೊಂಡವರು ಉಂಟು. ನನಗೆ ವಿರುದ್ಧವಾಗಿ ಒಳಸಂಚಕ್ಕೆ ಮಾಡಿದವರು ಉಂಟು. ನನ್ನನ್ನು ದ್ವೇಷಿಸಿದವರು ಉಂಟು. ನನ್ನ ವಿಷಯದಲ್ಲಿ ಒಳ್ಳೆ ಯೋಚನೆಯೇ ಇಲ್ಲದೆ, ನನ್ನ ವಿಷಯದಲ್ಲಿ ಕೆಟ್ಟ ಆಲೋಚನೆ ಉಳ್ಳದಂತೆ ವ್ಯಕ್ತಿಗಳು ಉಂಟು. ಆದರೆ ಅವರ ಎಲ್ಲರ ಮುಂದೆ, ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸಿ ನನ್ನ ತಲೆಯನ್ನ ಎಣ್ಣೆಯಿಂದ ಅಭಿಷೇಕ ಮಾಡಿ ನನ್ನ ಪಾತ್ರೆ ತುಂಬಿ ಹೊರಸಿಸುವಂತೆ, ನನ್ನ ವೈರಿಗಳು ಮುಖವು ನೆಲಕ್ಕೆ ಬಕ್ಕುವಂತೆ ನನ್ನ ಕರ್ತನ ಆಶೀರ್ವದಿಸಿದ. ಈ ಆಶೀರ್ವಾದ ಯಾವಾಗ ಸಿಕ್ಕಿತಂತೆ? ಉದಯ ಕಾಲದಲ್ಲಿ. ಯಾವಾಗ? ಉದಯ ಕಾಲದಲ್ಲಿ ದೇವರು ಸಹಾಯಕ್ಕೆ ಬರುವನು. ವಾಕ್ಯ ಹೇಳ್ತದೆ, ದೇವರು ಅದರ ಮಧ್ಯದಲ್ಲೇ ಇರುವನು. ಇದು ಎಂದಿಗೂ ಕದಲುವುದಿಲ್ಲ. ದೇವರು ಕೊಡುವಂತ ಆಶೀರ್ವಾದ, ಅದೇ ಹೇಳಿದೆ, ದೇವರು ಕೊಡುವಂತ ಆಶೀರ್ವಾದ ಎಂತದಂದ್ರೆ ನಿನ್ನೆ ಇತ್ತು, ಮೊನ್ನೆ ಇತ್ತು, ಇವತ್ತು ಇಲ್ಲ, ಕದಲುವುದೇ ಇಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕ, ಅದರ ಸಂಗಡ ವ್ಯಸನವನ್ನ ಸೇರಿಸುವುದೇ ಇಲ್ಲ. ನಿನ್ನೆ ಮೊನ್ನೆ ಚೆನ್ನಾಗಿದ್ರಪ್ಪ, ಇವತ್ತು ಎಲ್ಲ ಒಂದೋಯಿತು, ಅದಲ್ಲ. ಇವರು ತಲತಲಾಂತರಗಳು ಸಂತತಿ 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 ಇವರ ಆಶೀರ್ವಾದವಾಗಿ ಇದ್ದಾರೆ, ಇರುತ್ತಾರೆ. ಇದು ಆಶೀರ್ವಾದ. ಹಲ್ಲೆಲೂಯಾ. ಈ ಆಶೀರ್ವಾದ ಯಾವಾಗ ಬರ್ತದೆ? ಯಾರಿಗೆ ಬರ್ತದೆ? ಉದಯ ಕಾಲದಲ್ಲಿ ದೇವರ ಸಹಾಯ ಬರುತ್ತದೆ. ಹಲ್ಲೆಲೂಯಾ. ಮಾತಾಡುವುದು ನನ್ನ ಬಾಯಿ, ಆದರೆ ಮಾತಾಡುವವನು ಯಾರು? ದೇವರು. ದೇವರು. ಯಾರೋ ಒಬ್ಬನು ಮಾತಾಡ್ದ, ಯಾರೋ ಒಬ್ಬನು ಹೇಳಿದ ಅಂತ ನೀವು ಕೇಳಿಸಿಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ವಾಕ್ಯದಲ್ಲಿ ಇರುವಂತ ಜೀವವು ನಿಮ್ಮ ಕತ್ತಲೆಯನ್ನು ಓಡಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಒಳಗಡೆ ಆ ಜೀವವು ಕೊಡುವಂತ ಬೆಳಕು ಬರಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯವು ದೇವರದು. ಹಲ್ಲೆಲೂಯಾ. ಅದರಲ್ಲಿ ಜೀವ ಉಂಟು.
ಕರ್ತನೇ ನನಗೆ ಮಾತಾಡಿದನು ಎಂಬುದಾದ ಒಂದು ಆಲೋಚನೆಯಲ್ಲೇ ಕೇಳಬೇಕು. ಯಾರಿಗೆ ಸಹಾಯ ದೇವರು ಕೊಡುತ್ತಾನೆ ಅಂದ್ರೆ ಉದಯ ಕಾಲದಲ್ಲಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವವರಿಗೆ. ಕೀರ್ತನೆ 143 8ನೇ ವಾಕ್ಯವನ್ನು ಗಮನಿಸಿರಿ. ಮುಂಚಾನೆಯಲ್ಲಿ ನಿನ್ನ ಕೃಪೆ ನನಗೆ ಪ್ರಕಟವಾಗಿದೆ. ಪ್ರಕಟವಾಗಲಿ. ಯಾವಾಗ ಕೃಪೆ ಪ್ರಕಟವಾಗುತ್ತೆ? ಆತನ ಮಾರ್ಪಡದಂತ ಕೃಪೆ. ದೇವರ ಕೃಪೆ ಎಂದಿಗೂ ಮಾರ್ಪಡುವುದಿಲ್ಲ. ಆ ಕೃಪೆ ಯಾರಿಗೆ ಸಿಕ್ಕುತ್ತದಂದ್ರೆ ಮುಂಚಾನೆ ಹುಡುಕುವಾಗ ದೇವರ ಕೃಪೆ ಏನಾಗುತ್ತದೆ? ಸಿಕ್ಕುತ್ತದೆ. ಅಲ್ಲಿ ವಾಕ್ಯ ಹೇಳ್ತದೆ, ಮುಂಚಾನೆಯಲ್ಲಿ ಕರ್ತನು ನನ್ನನ್ನ ಆತನ ಅಳತೆ ಇಲ್ಲದಂತ ಕೃಪೆಯಿಂದ ಆ ದಿನಕ್ಕೆ ಬೇಕಾಗಿರುವಂತೆ ಜಯವನ್ನ ಮುಂಚಾನೆಯಲ್ಲಿ ದೇವರು ಕೊಟ್ಬಿಡ್ತಾರೆ. ಕೆಲವರಿಗೆ ಮುಂಚಾನೆಯಲ್ಲಿ ಕನಸು ಬೀಳ್ತದೆ. ಏನ್ ಕನಸು? ಯಾರೋ ಇವರನ್ನ ಕರ್ಕೊಂಡು ಹೋಗಿ ಕಡಿವಂಗೆ ಕನಸು. ಅಯ್ಯೋ, ಮುಂಚಾನೆಯಲ್ಲಿ ಒಂದು ಕನಸು ಕಂಡ್ರೇನ್ರಿ, ನಿದ್ದೆನೆ ಹೋಯ್ತ್ರಿ. ಕೆಲವರಿಗೆ ಮುಂಚಾನೆಯಲ್ಲಿ ಹಾವು ಬಂದು ಇವ್ರನ್ನ ಕಚ್ಚುವಂಗೆ ಕನಸು. ಏನಪ್ಪ, ಮುಂಜಾನೆ ನೀನು ಎದ್ದೇಳಿಲ್ಲ, ಅದಕ್ಕೆ ಹಾವು ಬಂದು ಕಚ್ತಾ ಇದ್ದ. ಮುಂಜಾನೆ ದೇವರ ಸಮ್ಮುಖದಲ್ಲಿ ಇರುವವನು ಮುಂಜಾನೆ ಮಲಗಿಕೊಂಡ್ರೆ, ಅಲ್ಲೇಲೂಯ, ಮುಂಜಾನೆಯಲ್ಲಿ ಏನ್ ಬರ್ತದಂತೆ? ಕೃಪೆ ಬರ್ತದೆ. ಯಾಕೆ ಹಾವು ಬರ್ತದ? ಮುಂಜಾನೆಯಲ್ಲಿ ಕೃಪೆ ಬರಬೇಕು. ಅಲ್ಲೇಲೂಯ. ಹಾವು ಬರಬಾರದು. ಯಾವನೋ 2 ಕೊಂಬಿಟ್ಕೊಂಡಾನೆ, ಹಲ್ಲೆಲ್ಲ ಹಿಂಗ್ ದೊಡ್ಡದಾಗಿದೆ, ಕರೀ ಕಲರಲ್ಲಿ ಇದ್ದಾನೆ, ಕರೀ ವಸ್ತ್ರ ಹಾಕೊಂಡ್ ಅಯ್ಯೋ ಹೆದರಿಕೆ ಆಗ್ತದೆ. ಅವನ ಮುಂದೆ ಹೆಮ್ಮೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾನ. ಬಂದಾನ ಯಮಗಂಡ. ಮುಂಜಾನೆ ಕನಸು ಫಲಿಸ್ತದಂತ ಹೇಳ್ತಾವ್ರ. ಅಯ್ಯೋ ಯಮಗಂಡನ್ ಬಂದ್ಬಿಟ್ಟವನೆ. ಅಲ್ಲೇಲೂಯ. ಪ್ರೈಸ್. ಯಾಕೆ ಬರ್ತಾವನ? ಮುಂಜಾನೆ ನೋಡುವವರ ಮುಖ ನೋಡಿದ್ರೆ ಯಮಗಂಡನ ಎಲ್ಲಿಂದ ಬರ? ಕೃಪೆ ಬರ್ತವೆ. ಹಲ್ಲೆಲೂಯಾ. ಪ್ರೈಸ್. ಅದೇ ಯಾನೋಕ್ತಿಗಳ 8ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ, ಮುಂಚಾನೆ ಹುಡುಕುವವನು ನನ್ನನ್ನ ಕಂಡುಕೊಳ್ತಾನೆ. ಯಾರನ್ರಿ? ಆ ಸುಂದರವಾದ ದೇವರನ್ನ. ಹಲ್ಲೆಲೂಯಾ. ಆ ಅದ್ಭುತವಾದ ದೇವರನ್ನ, ಆ ಅತಿಶಯವಾದ ದೇವರ ಮುಖವನ್ನ, ಆ ಸಮಾಧಾನ ತುಂಬಿದಂತ ಮುಖವನ್ನ, ಆ ಸಕಲ ಐಶ್ವರ್ಯವು ತುಂಬಿದಂತ ದೇವರನ್ನ, ಸುಖವನ್ನ ಕೊಡುವಂತ ದೇವರನ್ನ ಮುಂಚಾನೆಯಲ್ಲಿ ಹುಡುಕುವಾಗ, ನಿಮ್ಮ ಕನ್ನಡ ಬೈಬಲ್ ಹೇಳ್ತದೆ, ಶೀಘ್ರವಾಗಿ ನನ್ನನ್ನು ಹುಡುಕುವವನು. ಹಲ್ಲೆಲೂಯಾ. ಪ್ರೈಸ್. ಒತ್ತಾರೆಯಲ್ಲಿ ನನ್ನನ್ನ ಹುಡುಕುವವನು ನನ್ನನ್ನ ಕಂಡುಕೊಳ್ಳುತ್ತಾನೆ. ಪ್ರೈಸ್. ಸೊ ಮುಂಜಾನೆ ಹುಡುಕಿದ್ರೆ ಹಾವನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮುಂಜಾನೆ ಹುಡುಕಿದ್ರೆ ಯಮಗಂಡನನ್ನ ಕಾಣಕ್ಕೆ ಸಾಧ್ಯ ಇಲ್ಲ. ಮುಂಜಾನೆಯಲ್ಲಿ ಹುಡುಕಿದ್ರೆ ಯಾರನ್ನ ಕಂಡುಕೊಳ್ಳುತ್ತೇವೆ? ಆಶೀರ್ವಾದ ಕೊಡುವಂತ ದೇವರನ್ನ. ಕರಗಳ ತಟ್ಟು. ಹಲ್ಲೆಲೂಯಾ. ಆಶೀರ್ವಾದ ಕೊಡುವಂತ ದೇವರು, ಕಾಯುವಂತ ದೇವರು, ಕಾಪಾಡುವಂತ ದೇವರನ್ನ ನಾವು ಕಂಡುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡೋಣ, ಕೀರ್ತನೆ 88ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರೀತಾ ಇದ್ದಾನೆ, ಉದಯದಲ್ಲಿ ನನ್ನ ವಿಜ್ಞಾಪನೆಗಳು ನಿನ್ನ ಮುಂದೆ ಬರುವುದು. ಎಷ್ಟೋ ಜನ ಹೇಳ್ತಾರೆ, ಎಷ್ಟು ಸತಿ ಪ್ರಾರ್ಥನೆ ಮಾಡ್ತೀನ್ರಿ. ಹೌದ್ರಿ, ಪ್ರಾರ್ಥನೆ ಅಂದ್ರೆ ತಿಂಗಳ ಕಟ್ಟಲೆ ಪ್ರಾರ್ಥನೆ, ವರ್ಷ ಕಟ್ಟಲೆ ಪ್ರಾರ್ಥನೆ. ಎಷ್ಟು ಗಂಟೆಗೆ ಅಮ್ಮ ಎದ್ದೇಳಿ ಪ್ರಾರ್ಥನೆ ಮಾಡ್ತಿ? ಎಷ್ಟು ಗಂಟೆಗೆ ಎದ್ದೇಳಿ ಪ್ರಾರ್ಥನೆ ಮಾಡ್ತಿ? ಪ್ರಾರ್ಥನೆಗೆ ಉತ್ತರವೇ ಇಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಆದರೆ ದೇವರು ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಒಂದು ಸಮಯ ಕೊಟ್ಟಾನೆ. ಒಂದು ದಿನ ಆರಂಭಿಸುವಾಗಲೇ ಮುಂಚಾನೆಯಲ್ಲಿ, ವಾಕ್ಯ ಹಂಗೆ ಹೇಳ್ತದಲ್ಲ, ಉದಯದಲ್ಲಿ ನನ್ನ ವಿಜ್ಞಾಪನೆ ಎಲ್ಲಿ ಬರ್ತದೆ? ನನ್ನ ದೇವರ ಮುಂದೆ. ಎಲ್ಲಿ? ಪರಲೋಕಕ್ಕೆ. ನಿಮ್ಮ ಪ್ರಾರ್ಥನೆ ಡೈರೆಕ್ಟ್ ಆಗಿ ಕೀರ್ತನೆ 18ನೇ ಅಧ್ಯಾಯದಲ್ಲಿ ಅದನ್ನು ಅಭ್ಯಾಸ ಮಾಡಿದಂತ ದಾವೀದ ಹೇಳ್ತಾ ಇದ್ದಾನೆ, ಮರಣ ಭಾಷೆಗಳು ನನ್ನನ್ನು ಸುತ್ತಿಕೊಂಡಿದೆ, ಆದರೆ ಈ ಸಂದರ್ಭದಲ್ಲಿ ಮುಂಜಾನೆಯಲ್ಲಿ ನನ್ನ ದೇವರನ್ನ ನಾನು ಪ್ರಾರ್ಥಿಸಿದಾಗ ನನ್ನ ಪ್ರಾರ್ಥನೆ ಪರಲೋಕಕ್ಕೆ ಏರಿ ಹೋಗಿ ನನ್ನ ದೇವರ ಕಿವಿಗೆ ಏರಿತ.
ಅದನ್ನ ಕೇಳಿ ನನಗೆ ಸಹಾಯ ಮಾಡುವುದಕ್ಕಾಗಿ ಆತನು ಪರಲೋಕವನ್ನ ಬಿಟ್ಟು ಭೂಮಿಗೆ ಇಳಿದು ಬಂದು ನನಗಿಂದ ಬಲಿಷ್ಠನನ್ನ ತುಳಿದು ಅವನ ಮೇಲೆ ನನಗೆ ಜಯವನ್ನ ಕೊಟ್ಟನು. ಇದಕ್ಕೆ ಕೈ ತಟ್ರಿ, ಇದಕ್ಕೆ ಕೈ ತಟ್ರಿ. ಅಲೇಲೂಯ. ಮುಂಜಾನೆಯಲ್ಲಿ ನಿನ್ನ ನನ್ನ ವಿಜ್ಞಾಪನೆಗಳು ಏನ್ ಮಾಡುತ್ತದೆ? ಅಲೇಲೂಯ. ಫ್ಲೈಟ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವರು ಸೈಂಟಿಸ್ಟ್ಗಳು ಏನೋ ಬಿಡ್ತಾರಲ್ಲ, ರಾಕೆಟ್ಗಳು ಹೋಗಿ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂಚಾನೆಯಲ್ಲಿ 3ನೇ ಆಕಾಶಕ್ಕೆ ನಿನ್ನ ನನ್ನ ಪ್ರಾರ್ಥನೆ ಏರಿ ಹೋಗುವಂಥದ್ದಾಗಿದೆ. ಅಲ್ಲಿಂದ ಉತ್ತರವು ಬರುವಂಥದ್ದಾಗಿದೆ. ಅಲ್ಲೇಲೂಯ. ಪ್ರೈಸ್ ಇಲ್ಲ. ನಾನು MK ಹುಬ್ಬಳ್ಳಿ, ಇಲ್ಲಿ MK ಹುಬ್ಬಳ್ಳಿ ತಾನೆ ಅದ್ರ ಹೆಸರು, MK ಹುಬ್ಬಳ್ಳಿ ಹೋಗಿದೆ. ಅಲ್ಲಿ ರಾಜನ್ ಸ್ವೀಟ್ಸ್ ಅಂತ ತಿರುನೆಲ್ವೇಲಿ ಅಂದ್ರೆ ತಮಿಳುನಾಡಲ್ಲಿ ಹುಟ್ಟಿದಂಥ ವ್ಯಕ್ತಿ, ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಇಲ್ಲಿ ಬಂದು ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನ ನಡೆಸ್ತಾ ಇದ್ದಾರೆ. ಅದು ಸುಮಾರು ಒಂದು 5 ಎಕರೆ ಆ ಸಿಟಿಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿಯೇ ಒಂದು 5 ಎಕರೆ ಸ್ಥಳವನ್ನ ಕೊಂಡುಕೊಂಡಿದ್ದಾರೆ. ಅವರ ಫ್ಯಾಕ್ಟ್ರಿ ಭಯಂಕರ ದೊಡ್ಡದಾಗಿದೆ. ಆದರೆ ಅಲ್ಲಿ ಕೆಲಸ ಮಾಡುವವರೆಲ್ಲ ನಮ್ಮ ಕರ್ನಾಟಕ ಜನ, ಅನೇಕ ಕರ್ನಾಟಕ ಜನ ಅಲ್ಲಿ ಕೆಲಸದವರಾಗಿದ್ದಾರೆ. ಆದರೆ ತಮಿಳುನಾಡು ಪಟ್ಟಣದಿಂದ ಬಂದಂತ ಒಬ್ಬ ವ್ಯಕ್ತಿ ಅಲ್ಲಿ ಓನರ್ ಆಗಿದ್ದಾನೆ. ಇವನೇನಪ್ಪ ಅಲ್ಲಿಂದ ಬಹಳ ರೊಕ್ಕ ತಗೊಂಬಂದು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನ? ಇಲ್ಲ, ಅವನು ಊಟಕ್ಕೆ ಗದಿಲ್ಲದೆ ಈ ಊರಿಗೆ ಓಡಿ ಬಂದಂತ ವ್ಯಕ್ತಿಯೇ. ಸೊ ಆ ರೀತಿಯಾಗಿ ಬಂದಂತ ವ್ಯಕ್ತಿ ಇವತ್ತು ಇಷ್ಟು ದೊಡ್ಡ ಆಶೀರ್ವಾದದಲ್ಲಿ ಇರುವುದಕ್ಕೆ ಏನ್ ರಹಸ್ಯ ಅಂತಾರೆ, ಅವತ್ತು ಹಿಡಿದು ಇವತ್ತು ಅವರ ಮಕ್ಕಳೆಲ್ಲ ಅವರು ಮದುವೆ ಮಾಡಿಕೊಟ್ಟು ಮೊಮ್ಮಕ್ಕಳು ಎತ್ತಿದ್ದಾರೆ. ಇವತ್ತು ಕೂಡ ಬೆಳಗ್ಗೆ ಎದ್ದು 5 ದೇವರನ್ನ ಸ್ತುತಿಸಿ ಹಾಡಿ ಸ್ತೋತ್ರ ಮಾಡಿ ಅವರ ಕಂಪನಿ ಆರಂಭಿಸೋದಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿದ ನಂತರನೇ ಕಂಪನಿ. ಸಾರ್, ಕರ್ನಾಟಕದಲ್ಲಿ ಹುಟ್ಟಿದ್ವಿ ಸಾರ್, ಎಲ್ಲೋ ಇಂದ ಬಂದವರು ಆಶೀರ್ವಾದವಾಗಿ ಇರ್ತಾರೆ ಸಾರ್. ಯಾಕೆ ಸರ್ ನಾವು ಆಶೀರ್ವಾದವಾಗಿ ಇರ್ಲಿಕ್ಕೆ ಆಗ್ಲಿಲ್ಲ? ಕಾರಣ ಒಂದೇ ಒಂದು, ಎಲ್ಲೇ ಹುಟ್ಟಿ ಹುಟ್ಟಿಸಿದವನನ್ನ ಆ ದಿನ ಆರಂಭಿಸುವಾಗಲೇ ಹುಡುಕಬೇಕು. ನೀನು ಎಲ್ಲಿ ಇದ್ರೂ ಆಶೀರ್ವಾದವಾಗಿ ಇರುತ್ತೆ, ಯಾವ ದೇಶದಲ್ಲಿ ಇದ್ರೂ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅವರು ಬಿಲ್ಲಿ ಗ್ರಹಾಂ ಎಲ್ಲರಿಗೂ ಗೊತ್ತಿರುವಂತ ಒಬ್ಬ ದೇವ ಮನುಷ್ಯರು. ಇನ್ನೇನು ಒಂದು 2-3 ದಿವಸದಲ್ಲಿ ಅವರಿಗೆ 100 ವಯಸ್ಸು ಆಗಬೇಕಾಗಿರುವಾಗ ಅವರು ತೀರ್ಕೊಂಡ್ರು. ದೇವರು ಒಳ್ಳೆ ಆಯುಷನ್ನು ಅವರಿಗೆ ಕೊಟ್ಟರು. ಡಾಕ್ಟರ್ ಬಿಲ್ಲಿ ಗ್ರಹಾಂ ಅವರು ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಅವರು ಪ್ರಾರ್ಥನೆ ಮಾಡುವಂತ ಅಭ್ಯಾಸವುಳ್ಳವರು, ಸಾಮಾನ್ಯವಾದ ವ್ಯಕ್ತಿ. ಆದರೆ ಈ ಮುಂಚಾನೆ ಪ್ರಾರ್ಥನೆ ಎಲ್ಲಿ ಮಟ್ಟಿಗೆ ಅವರ ತಂದು ನಿಲ್ಲಿಸಿತಂದ್ರೆ, ಅಮೆರಿಕಾದಲ್ಲಿ ಇವರು ಪ್ರೆಸಿಡೆಂಟ್ ಆಗಿ ಇರಬೇಕೆಂಬುದಾಗಿ ಅಮೆರಿಕಾದಲ್ಲಿಯೇ 2 ಪಾರ್ಟಿ ಅಂದ್ರೆ 2 ಪಕ್ಷ. ಇಲ್ಲಿ ಭಾರತ ದೇಶದಲ್ಲಿ ಒಂದು ಓಣಿಗೆ ಒಂದು ಪಕ್ಷ ಇದೆ, ಹೌದಲ್ಲ? ಹಂಗಲ್ಲ, ಅಲ್ಲಿ ಭಾರತ ದೇಶದಲ್ಲಿ ಹಿಂಗ, ಅಮೆರಿಕದಲ್ಲಿ 2 ಪಾರ್ಟಿ. ಅವರಿಬ್ಬರೇ ಯಾರು ಪ್ರೆಸಿಡೆಂಟ್ ರಾಷ್ಟ್ರಪತಿಯಾಗಿ ಆಗಬೇಕೆಂಬುದಾಗಿ ಅವರು ಎಲೆಕ್ಷನ್ ಮಾಡುವರು. ಈ 2 ಪಾರ್ಟಿಗಳು ಸೇರಿ ಬಿಲ್ಲಿ ಗ್ರಹಾಂ ಅಯ್ಯ ಹತ್ರ ಬಂದು ಹೇಳಿದ್ರಂದ, ಅಯ್ಯ ನೀವು ದೇವ ಮನುಷ್ಯನು, ನಿಮ್ಮ ಮೂಲಕ ನಮ್ಮ ದೇಶಕ್ಕೆ ಎಷ್ಟೋ ಆಶೀರ್ವಾದ, ಎಷ್ಟೋ ಹೆಸರನ್ನ ತಂದು ಕೊಟ್ಟಿದ್ದೀರಾ. ಇಡೀ ಜಗತ್ತಲ್ಲಿಯೇ ದೇವರು ಎಲ್ಲ ದೇಶಗಳಲ್ಲಿ ನಿಮ್ಮನ್ನ ಆಶೀರ್ವಾದವಾಗಿ ಇಟ್ಟಿದ್ದವರು ನಮ್ಮ ಮಣ್ಣಲ್ಲಿ ಹುಟ್ಟಿದ್ದೀರಾ. ಆದ ಕಾರಣ ನಾವು ಒಂದು ಆಲೋಚನೆ ಮಾಡಿದೀವಿ, ನಾವು 2 ಪಾರ್ಟಿಗಳು ಸೇರಿ ಬಂದು ಒಂದು ಆಲೋಚನೆ ಮಾಡಿದೀವಿ, ನೀವು ರಾಷ್ಟ್ರಪತಿ ಆಗಿರ್ಬೇಕು. ನೀವು ಯಾರಾಗಿರ್ಬೇಕು? ನಮ್ಮ ದೇಶದಲ್ಲಿ ಪ್ರಧಾನ ಮಂತ್ರಿ, ಅಲ್ಲಿ ರಾಷ್ಟ್ರಪತಿ. ನೀವು ರಾಷ್ಟ್ರಪತಿಯಾಗಿ
ಇರಬೇಕಂತ ಕೇಳಿಕೊಂಡಾಗ ಚೆನ್ನಾಗಿ ಗಮನಿಸು, ಈ ಮುಂಚಾನೆ ದೇವರ ಮುಖವನ್ನ ಹುಡುಕುವವನು ಎಂಥವನಂತಾರೆ, ತನ್ನ ದರ್ಶನದಿಂದ ಎಂದಿಗೂ ಬದಲಾಗಲ್ಲ, ತನ್ನ ತೀರ್ಮಾನದಿಂದ ಎಂದಿಗೂ ಬದಲಾಗಲ್ಲ. ಈಗ ಎಂಥ ಒಂದು ಪದವಿಯನ್ನ, ಇಲ್ಲಿ ಒಂದು MLA ಬಂದ್ರೆ ಸಾಕು, ನಮ್ಮ ಪಾಸ್ಟರ್ಗಳೆಲ್ಲ ಏಸು ಯಾರಂದನೇ ಗೊತ್ತಿಲ್ಲ, ಅವ್ರ ಹಿಂದೆ ಹೋಗ್ಬಿಡ್ತಾರೆ. ಏಸು ಹಿಂದೆ ಹೋಗೋರೆಲ್ಲ MLA ಹಿಂದೆ, MB ಹಿಂದೆ, ಮಂದಿರಿಗಳ ಹಿಂದೆ. ಬಿಡ, ಒಂದು ಕೌನ್ಸಿಲರ್ ಬಂದ್ರೆ ಸಾಕು, ಇವರಿಗೆ ಕೈ ಕಾಲೆಲ್ಲ ಹೊದರ್ತು. ಅಲ್ಲೇಲೂಯ, ತಾನು ಯಾರಂತಾನೆ ಮರೆತು ಬಿಡ್ತಾವ್ರೆ. ಆದ್ರೆ ಇವರನ್ನ ರಾಷ್ಟ್ರಪತಿಯಾಗಿ ಇರಕ್ಕೆ ಅವರು ಬಂದು ಕರೆದಾಗ ಇವರು ಹೇಳಿದ್ರಂದ್ರೆ, ಇಲ್ಲಿ ಗಮನಿಸ್ರಿ, ನಾನು ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ, ದೊಡ್ಡ ಕೆಲಸವನ್ನ ಬಿಟ್ಟು ಈ ಸಣ್ಣ ಕೆಲಸವನ್ನ ನಾನು ಮಾಡೋದಿಲ್ಲ. ಅಲ್ಲೇಲೂಯ, ಅಲ್ಲೇಲೂಯ. ಮೊನ್ನೆ ಒಂದು ಸೇವಕನನ್ನ ಸಂಧಿಸಿದಾಗ, ಸೇವೆ ಮಾಡಿದ್ರು ತುಂಬಾ ಕಷ್ಟ ರೀ, ಅಯ್ಯೋ ಪಾಪ ರೀ, ಅವನ ಸೇವಕನಿಲ್ಲ, ನಿನಗೆ ಸೇವೆನೂ ಗೊತ್ತಿಲ್ಲ, ನೀ ಯಾರಕ್ಕೆ ಸೇವೆ ಮಾಡ್ತೀನಿ ನಿನಗೆ ಗೊತ್ತಿಲ್ಲ, ಇನ್ ದೇವರನ್ನ ನೀನು ಅರಿತೇ ಇಲ್ಲ. ವಾಕ್ಯ ಹೇಳ್ತದೆ, ಈ ಜಗತ್ತಲ್ಲಿ ಎಂತ ಸ್ಥಾನದಲ್ಲಿ ಇರುವವನು ಮನುಷ್ಯನಿಗೆ ಸೇವೆ ಮಾಡುತ್ತಾನೆ, ಆದರೆ ಸೇವಕನು ಮನುಷ್ಯನನ್ನ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರಿಗೆ ಸೇವೆ ಮಾಡುತ್ತಾನೆ. ಹಲ್ಲೆಲೂಯಾ. ಇಲ್ಲ ಅಂತ ಹೇಳ್ಬಿಟ್ಟ. 3 ಗಂಟೆ 4 ಗಂಟೆ ಯಾರಕ್ಕೂ ಅಪಾಯಿಂಟ್ಮೆಂಟ್ ಕೊಡುವುದಿಲ್ಲ ಅಂತೆ, ಯಾರ ಹತ್ರ ಮಾತಾಡುವುದಿಲ್ಲ ಅಂತೆ. ಮುಂಚಾನೆಯಲ್ಲಿ ಅವರು ದೇವರ ಹತ್ರ ಮಾತ್ರ ಮಾತಾಡಿದಂಥ ವ್ಯಕ್ತಿ, ಒಂದು ಸಾಮಾನ್ಯವಾದ ವ್ಯಕ್ತಿ ಇಂದ ದೊಡ್ಡ ಸ್ಥಾನಕ್ಕೆ ಬರುವುದಕ್ಕೆ ಕಾರಣ, ಪ್ರತಿದಿನ ಆರಂಭಿಸುವಾಗ ಅವರು ಎಲ್ಲಿ ಕುಳಿತುಕೊಂಡ್ರು, ದೇವರ ಸನ್ನಿಧಾನದಲ್ಲಿ ದೇವರ ಮುಖವನ್ನ ನೋಡುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಿಮೋಚನ ಕಾಂಡ 34ನೇ ಅಧ್ಯಾಯ 2ನೇ ವಾಕ್ಯ ನಮಗೆ ಹೇಳಿಕೊಡುವುದನ್ನ ಸ್ವಲ್ಪ ನಾವು ಗಮನಿಸುವಾಗ, ವಾಕ್ಯ ಓದಿ ಹೇಳ್ಬೇಕಂದ ಆಸೆ, ಅದರ ಸಮಯ ಹೋಗ್ಬಿಡ್ತದಂತ ನಾನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಗಮನಿಸ್ರಿ. ದೇವರು ಮೋಸೆಗೆ ಹೇಳ್ತಾರೆ, ಮೋಸೆ, ಬೆಳಗ್ಗೆ ನೀನು ಸಿದ್ಧವಾಗಿತ್ತು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂದಿರಬೇಕು. ಯಾವಾಗ? ಬೆಳಗ್ಗೆ. ಯಾರಿಗೋ ಕಿವಿ ಕೇಳಿಸ್ತಲ್ಲ, ಪಕ್ಕದಲ್ಲಿ ಹೇಳ್ರಿ. ದೇವರು ಯಾವಾಗ ಎದ್ದು ಬಂದ್ರು? ಬೆಳಗ್ಗೆ. ಯಾಕ? ಬೆಳಗ್ಗೆ. ಅಣ್ಣ ಬೆಳಗ್ಗೆ, ಇರೇ ತಮ್ಮ ಬೆಳಗ್ಗೆ. ಹಲ್ಲೆಲೂಯಾ. ಬೆಳಗ್ಗೆ ನೀನೇನ್ ಮಾಡು? ಎದ್ದು ಸಿದ್ಧವಾಗು. ಕೆಲವರು ಎದ್ದು ಗೂಗಲ್ ಮೀಟಿಂಗ್ ಅಲ್ಲಿ ಬರ್ತಾರೆ, ಆದರೆ ಸಿದ್ಧವಾಗ್ತಲ್ಲ. ಗೂಗಲ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿರ್ತಾರೆ, ಅಜ್ಜಪ್ಪನ ಹಾಡುವಾಗಲೇ 3ನೇ ಆಕಾಶ ಹೋಗ್ಬಿಟ್ಟಿರ್ತಾರೆ. ಅಯ್ಯ, ಯಾರನ್ನ ನೋಡಕ್ಕೆ ಹೋಗ್ತಿ? ದೇವರನ್ನ, ಮಹಿಮಾ ಸ್ವರೂಪನನ್ನ, ಮಹತ್ವ ಉಳ್ಳವನನ್ನ, ಸರ್ವ ವ್ಯಾಪಿಯನ್ನ, ಸರ್ವ ಶಕ್ತನನ್ನ ನೋಡಕ್ಕೆ ಹೋಗುವಾಗ ಸಿದ್ಧನಾಗಿ ಅಲ್ಲವೇ ಹೋಗ್ಬೇಕ? ಮುಖ ತೊಳಕೊಳ್ಳದೆ, ಹಲ್ಲು ಉಜ್ಜದೆ, ಸಿದ್ಧತೆ ಇಲ್ಲದೆ ನಾನೊಂದು ಹೇಳ, ಸಿದ್ಧನಾಗಿ ನೀವು ಕುಳಿತಿರುವುದಾದರೆ ವಿಡಿಯೋ ಆನ್ ಮಾಡಿರ್ತೀರಾ. ಸಿದ್ಧವಾಗಿ ಕುಳಿತಿರುವ ವಿಡಿಯೋ ಆನ್ ಇಲ್ಲ ಅಂದ್ರೆ ಅಲ್ಲಿ ಏನೋ ಮಿಸ್ಟೇಕ್ ಹಾಕಿದೆ, ಸಮಥಿಂಗ್ ರಾಂಗ್. ಹಲ್ಲೆಲೂಯಾ. ಪಾಪ ಸಂದೇಶಕ್ಕೂ ಗೊತ್ತಿಲ್ಲ, ಇಷ್ಟು ಮಂದಿ ಅಟೆಂಡ್ ಮಾಡಿದ್ರಂದ ಫೋಟೋ ಹೊಡೆದು ಕಳ್ಸೋಣ. ಎಷ್ಟು ಮಂದಿ ಇದ್ರಂದ್ರೆ ನಿನಗೇನು ಗೊತ್ತು? ಹಲ್ಲೆಲೂಯಾ. ದೇವರನ್ನ ಭೇಟಿ ಆಗಕ್ಕೆ ಹೋಗುವಾಗ ದೇವರು ಹೇಳ್ತಾನೆ, ಮೋಸೆ
ನೀನು 30 ಲಕ್ಷ ಜನರನ್ನ ನಡೆಸುವನಾಗಿದ್ದರು, 20 ಲಕ್ಷ ಮೇಲೆ ಇರುವಂತ ಜನರನ್ನ ನಡೆಸುವವನಾಗಿದ್ದರು, ಎಲ್ಲ ಜನರಿಗೆ ನಾನು ನಿನ್ನ ನಾಯಕನಾಗಿಟ್ಟಿರಿದ್ರು, ನೀನು ಪ್ರವಾದಿಯಾಗಿದ್ರು, ನನ್ನ ಸನ್ನಿಧಾನಕ್ಕೆ ಬರುವಾಗ ಸಿದ್ಧನಾಗಿ ಬಾ. ಏನಾಗಿ ಬಾ? ಹಲ್ಲೆಲೂಯಾ. ಅಲ್ಲಿ ತೊಳ್ಕೊಂಬ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದರೆ ಒಂದು ಸತ್ಯ ಹೇಳ್ತೇನೆ, ಚೆನ್ನಾಗಿ ಗಮನಿಸಬೇಕು. ಬಿಸ್ನೆಸ್ ಮಾಡುವವರಾಗಿರ್ರಿ, ಕೆಲಸ ಮಾಡುವವರಾಗಿರ್ರಿ, ಸೇವೆ ಮಾಡುವವರಾಗಿರ್ರಿ, ಮನ್ನಾ ಯಾವಾಗ ಸಿಗ್ತದೆ? ಮನ್ನಾ ಯಾವಾಗ ಸಿಗ್ತದೆ? ದೇವರಿಂದ, ಪರಲೋಕದಿಂದ ದೇವದೂತರು ತಿನ್ನುವಂತ ಮನ್ನಾ ದೇವ ಜನಾಂಗಗಳಿಗೆ ಸುರಿಯುತ್ತಾ ಇದೆ. ಎಲ್ಲಿಂದ? ಎಲ್ಲಿಂದ? ಪಕ್ಕದಲ್ಲಿ ಇರುವಂತ ಮುನಿಯಾಂಡಿ ಅಂಗಡಿಯಿಂದ ಇಲ್ಲ, ಪರಲೋಕದಿಂದ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಪರಲೋಕದಿಂದ ಬೀಳ್ತಾ ಇದೆ. ಈ ಪರಲೋಕದಿಂದ ಬೀಳುವುದು ಯಾವಾಗ ಬೀಳ್ತದೆ? ಮುಂಜಾನೆಯಲ್ಲಿ. ಮುಂಜಾನೆಯೇ ಹುಡುಕುವೆನು ಮುಂಜಾನೆಯೇ. ಸತ್ಯವಾಗಿ ಯಾರೇ? ನಿನ್ ಸಮ್ಮುಖವಾ ಬಯಸುವೆನು, ನಿನ್ ಸಮ್ಮುಖವಾ ಬಯಸುವೆನು. ಯೇಸು ರಾಜ, ಯೇಸು ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಲೋಕವೆಲ್ಲ, ಲೋಕವೆಲ್ಲ ನಾಶ್ವರವು, ಗಗನವೇ, ಲೋಕವೆಲ್ಲ ನಾಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತವು. ನಿನ್ನ ಪ್ರೀತಿಯೊಂದೇ ಶಾಶ್ವತವು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ರಗಬಗ ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ವಿಮೋಚನ ಕಾಂಡ 16ನೇ ಅಧ್ಯಾಯ 21ನೇ ವಾಕ್ಯವನ್ನು ಗಮನಿಸೋಣ. ಜನರು ದಿನ ದಿನಕ್ಕೆ ಹೊತ್ತಾರೆಯಲ್ಲಿ, ಜನರು ದಿನ ದಿನಕ್ಕೆ ಒತ್ತಾರೆಯಲ್ಲಿ ತಮ್ಮ ತಮ್ಮ ಭೋಜನಕ್ಕೆ ತಕ್ಕಷ್ಟು ಕೂಡಿಸಿಕೊಂಡರು. ಸಾರ್ ಯಾವಾಗ ಸಾರ್ ಕೂಡಿಸ್ಕೊಳ್ಬೇಕು? ಆತ್ಮವನ್ನ ಯಾವಾಗ ಕೂಡಿಸ್ಕೊಳ್ಬೇಕು? ಹಣವನ್ನ ಯಾವಾಗ ಕೂಡಿಸ್ಕೊಳ್ಳಬೇಕು? ಆಶೀರ್ವಾದವನ್ನ ಯಾವಾಗ ಕೂಡಿಸ್ಕೊಳ್ಳಬೇಕು? ಒಟ್ಟಾರೆಯಲ್ಲಿ, ಮುಂಚಾಣೆಯಲ್ಲಿ. ದೇವರ ಆಶೀರ್ವಾದ, ವಾಕ್ಯದಾಯಕವು ಯಾವಾಗ ಅದು ಸಿಗ್ತದೆ? ಮುಂಚಾಣೆಯಲ್ಲಿ. ಅವರು ತಮ್ಮ ತಮ್ಮ ಆಶೀರ್ವಾದಗಳನ್ನ ಮುಂಚಾಣೆಯಲ್ಲಿ, ಒತ್ತಾರೆಯಲ್ಲಿ ಕೂಡಿಸಿಕೊಳ್ಳುವುದಿಗೆ ಬಿಸಿಲು ಹೆಚ್ಚಿದಾಗ ಅದು ಕರಗಿ ಹೋಯಿತು. ಯಾಕೆ ಮುಂಚಾಣೆಯಲ್ಲಿ ಹೋದ್ರು? ಯಾಕೆ 10 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಬಾರ್ದು? ಅದು ಕರಗಿ ಹೋಯ್ತು. 10 ಗಂಟೆಗೆ ಹೇಳುವವನೇ ಆ ದಿನದ ಆಶೀರ್ವಾದ ಕರಗಿ ಹೋಯ್ತು. 12 ಗಂಟೆಗೆ ಹೇಳುವವಳೇ ಆ ದಿನದ ಆಶೀರ್ವಾದ ಕರಗಿ ಹೋಯ್ತು. ಆ ದಿನದ ಆಶೀರ್ವಾದ ನೀನು ಆಮೇಲೆ ಹುಡುಕ್ತೀನಿ ಅಂದಿ. ಯಾಕೆ ಮಧ್ಯಾಹ್ನ ಪ್ರೇಯರ್ ಮಾಡಬಾರ್ದು? ಯಾಕೆ ರಾತ್ರಿ ಪ್ರೇಯರ್ ಮಾಡಬಾರ್ದು? ಪ್ರೇಯರ್ ಎಲ್ಲ ಟೈಮ್ ಮಾಡಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಆದರೆ ದಿನ ಪ್ರಾರಂಭಿಸುವಾಗ ಒಟ್ಟಾರೆಯಲ್ಲಿ ದೇವರ ಮಹಿಮೆಯನ್ನ, ಮುಂಚಾನೆ ಪ್ರಾರ್ಥನೆ ಮಾಡದೆ ಇದ್ದವನು ಪ್ರಾರ್ಥನೆ ವೀರನಾಗಿ ಆಗುವುದು ಚರಿತ್ರೆ ಇಲ್ಲ. ಮುಂಚಾನೆ ಪ್ರಾರ್ಥನೆ ಮಾಡದೆ ನಾನು ಪ್ರಾರ್ಥನೆ ವೀರನು ಇಲ್ವಲ್ಲ. ನಾನು ಹೇಳ್ತೀನಿ, ಇದರ ಒಳಗಡೆ ಸೇವೆ ಮಾಡುವವರು ಇರುವುದಾದರೆ ಮುಂಚಾನೆ ಪ್ರಾರ್ಥನೆ ಮಾಡದೆ ಇರುವಂತ ಸಹೋದರನು ಸಹೋದರಿ, ನೀನು ಸೇವೆ ಮಾಡುವುದಕ್ಕೆ ಯೋಗ್ಯನೇ ಇಲ್ಲ.
ಮುಂಚಾನೆ ದೇವರ ಸಮ್ಮುಖದಲ್ಲಿ ನೀನೇ ಕುಳಿತಿಲ್ಲ. ನಿನ್ನ ಜನರಿಗೆ ಬೇಕಾಗಿರುವುದನ್ನ ನೀನ್ ಕೂಡಿಸ್ಕೊಂಡಿಲ್ಲ. ನಿನ್ನ ಹೆಂಡತಿ ಮಕ್ಕಳಿಗೆ ಬೇಕಾಗಿರುವುದನ್ನ ನೀನ್ ಕೂಡಿಸ್ಕೊಂಡಿಲ್ಲ. ನಿನ್ನ ಗಂಡನ ಮಕ್ಕಳಿಗೆ ಬೇಕಾಗಿರುವುದನ್ನ ನೀನ್ ಕೂಡಿಸ್ಕೊಂಡಿಲ್ಲ. ನಿನ್ನ ಪಟ್ಟಣಕ್ಕೆ, ನಿನ್ನ ದೇಶಕ್ಕೆ ಬೇಕಾಗಿರುವುದನ್ನ ನೀನ್ ಕೂಡಿಸ್ಕೊಂಡಿಲ್ಲ. ನೀನ್ ಇಷ್ಟಕ್ಕೆ ಎದ್ದು ಒಂದು ಪ್ರಾರ್ಥನೆಗೆ ಹೋಗುವಾಗ ಅಲ್ಲಿ ಇರ್ತದ, ಅದು ಆ ದಿನದ ಆಶೀರ್ವಾದ ಕರಗಿ ಹೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂಜಾನೆಯಲ್ಲಿ ಸಿಗ್ತದಯ್ಯ, ಸಿಗ್ತದೆ. ನಿನ್ನ ಕುಟುಂಬಕ್ಕೆ ಬೇಕಾಗಿರುವುದು, ನಿನ್ನ ತಲೆಮಾರಿಗೆ ಬೇಕಾಗಿರುವುದು, ನಿನ್ನ ಜೀವನದಲ್ಲಿ ನಿನ್ನ ಸಭೆಗೆ ಬೇಕಾಗಿರುವುದು, ನಿನ್ನ ಸೇವೆಗೆ ಬೇಕಾಗಿರುವುದು, ನಿನ್ನ ಆತ್ಮಕ್ಕೆ ಬೇಕಾಗಿರುವುದು ಮುಂಜಾನೆಯಲ್ಲಿ ಸುರಿಯುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಗರಲ್ವೇ? ನಾವೇನು ಪ್ರಾಪಂಚಕರ? ನಾವೇನು ದೆವ್ವದ ಮಕ್ಕಳ? ನಾವು ಯೇಸುಸ್ವಾಮಿ ಮಕ್ಕಳಲ್ವೇ? ಯೇಸುಸ್ವಾಮಿ ಮಕ್ಕಳಾಗಿದ್ರೆ ವಿಧಿಗಳು ಉಂಟು, ನಿಯಮಗಳು ಉಂಟು, ಆಜ್ಞೆಗಳು ಉಂಟು. ಅದನ್ನ ಮೀರುವವರು ಯಾರು ಆಶೀರ್ವಾದ ಹೊಂದಕ್ಕೆ ಸಾಧ್ಯ ಇಲ್ಲ. ಪ್ರಸಂಗ ಮಾಡುವಂತ ನಾನಾಗಿರಲಿ, ವಿಧಿಗಳನ್ನ, ದೇವರ ನಿಯಮ ನಿಷ್ಠೆಗಳನ್ನ, ದೇವರ ಆಜ್ಞೆಗಳನ್ನ ಮೀರಿ ನಾನು ದೇವರಿಂದ ನನಗೂ ಆಶೀರ್ವಾದ ಹೊಂದಿಕೊಳ್ಳಕ್ ಆಗಲ್ಲ, ನನ್ನ ಮಕ್ಕಳಿಗೂ ಕೊಡಕ್ಕಾಗಲ್ಲ, ಸಭೆಗೆ ಕೊಡಕ್ಕಾಗಲ್ಲ. ಯಾಕಂದ್ರೆ ಅವರ್ ಗಾಡ್ ಈಸ್ ಪ್ರಿನ್ಸಿಪಲ್ ಗಾಡ್. ನಮ್ಮ ದೇವರು ಕ್ರಮವುಳ್ಳ ದೇವರು. ಅವರೇ ಆ ವಿಧಿಯನ್ನ ಮೀರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಕೇಳ್ರಿ, ಕೇಳ್ರಿ. ಯಾಕೆ ಇದನ್ನ ದೇವರು ಮಾತಾಡ್ತಾ ಇದ್ದಾರೆ? ನಾನು ನಿನಗೆ ಮಾತಾಡಬೇಕಾದ ಅವಶ್ಯವೇ ಇಲ್ಲ. ಯಾಕಂದ್ರೆ ನೀನ್ ಹೆಂಡತಿ, ನಿನ್ ಮಕ್ಕಳು, ನೀ ಮನೆ ಮೇಲೆ ಮನೆ ಕಟ್ಟಿ, ಕಾರ್ ಮೇಲೆ ಕಾರ್ ತಗೊಂಡು ನೀನ್ ಸಮಾಧಾನವಾಗಿ ಆಶೀರ್ವಾದವಾಗಿ ಇದ್ರೆ ನನಗೇನಾಯ್ತಿ? ಅದಕ್ಕೆ ತಾನೇ ಹೇಳ್ತಾ ಇದೀನಿ. ನೀ ಮುಂಚಾನೆ ಪ್ರಾರ್ಥನೆ ಮಾಡಂದ ನಾನೇನು ಸ್ಕೂಲ್ ಟೀಚರ? ಎದ್ದೆಲ್ಲ ಎದ್ದು ನಾನು ಹಾಸ್ಟೆಲ್ ವಾರ್ಡನ? ನೀನ್ ಚೆನ್ನಾಗಿರ್ಬೇಕಾ? ಅಪ್ಪ ಹೇಳ್ತಾ ಇದಾರೆ, ನನ್ನ ಬಾಯಿ ಮಾತಾಡ್ತಾ ಇದೆ. ನೀನ್ ಚೆನ್ನಾಗಿರ್ಬೇಕು, ನೀನ್ ಆಶೀರ್ವಾದವಾಗಿ ಇರ್ಬೇಕು. ಸೈತಾನ ಅಗ್ನಿ ಬಾಣಗಳನ್ನ ಬಿಡ್ತಾ ಇದ್ದಾನೆ. ನಿನ್ನೆ ಸೈತಾನ ವಂಚನೆ ಬೇರೆ, ಇವತ್ತು ಸೈತಾನ ವಂಚನೆ ಬೇರೆ, ನಾಳೆ ಸೈತಾನ ವಂಚನೆ ಬೇರೆ. ಈ ಪ್ರಕಟಣೆ ಹೇಳ್ತಾ ಇದೆ, ಸೈತಾನಿಗೆ ಸ್ವಲ್ಪ ದಿವಸವೇ ಇದೆ ಎಂಬುದಾಗಿ. ಭಯಂಕರ ಆಕ್ರೋಶದಲ್ಲಿ ಅವನು ರೌದ್ರ ಕೊಂಡವನಾಗಿ ನಿನ್ನನ್ನು ನನ್ನನ್ನು ಅಳಿಸುವುದಿಗೆ, ಸಭೆಯನ್ನು ಅಳಿಸುವುದಿಗೆ, ನನ್ನ ಸೇವೆಯನ್ನ ಅಭಿಷೇಕವನ್ನು ಅಳಿಸುವುದಿಗೆ ಅವನು ಆತುರವುಳ್ಳವನಾಗಿ, ರೌದ್ರವುಳ್ಳವನಾಗಿದ್ದಾನೆ. ಈ ಅಗ್ನಿ ಬಾಣಗಳಿಂದ ನಿನ್ನನ್ನು ನೀನು ಕಾಪಾಡಿಕೊಂಡು ಅವನು ಬಿಡುವಂತ ಅಗ್ನಿ ಬಾಣವನ್ನ ನೀನು ಆರಿಸಿ ಬಿಟ್ಟು ನೀನು ಜಯಶಾಲಿಯಾಗಿ, ನೀನು ಅಭಿಷಕ್ತನಾಗಿ ನಿಂತುಕೋಬೇಕಂದ್ರೆ ಮುಂಚಾನೆ ನನ್ನ ಸನ್ನಿಧಿಗೆ ಸಿದ್ಧನಾಗಿ ಬಾ. ಎಲ್ಬಾ? ಹಲ್ಲೆಲೂಯಾ. ದೇವರ ಸನ್ನಿಧಾನಕ್ಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದೆ, ದೇವರ ನಿಯಮ ಮೀರುವಂತ ಯಾರನ್ನು ದೇವರು ಆಶೀರ್ವದಿಸುವುದಿಲ್ಲ. ದೇವ ಜನರ್ಕಂತ ದೇವರು ಒಂದು ನಿಯಮ ಕೊಟ್ಟರು. ದೇವರಲ್ಲಿ ಹೇಳ್ತಾ ಇದ್ದಾರೆ, 6 ದಿವಸಗಳು ಇವರ ಹೊಟ್ಟೆಗೆ ಬೇಕಾಗಿರುವಂತ ಎಲ್ಲವೂ ಸುರಿತಾ ಇದೆ. 7ನೇ ದಿವಸ ಇವರ ಆತ್ಮಕ್ಕೆ ಬೇಕಾಗಿರುವಂತ ಮನ್ನಾ ಸುರಿಯುವಂತ ದಿನ. ಹಲ್ಲೆಲೂಯಾ. 7ನೇ ದಿವಸ ಯಾವ ದಿನ? ಆತ್ಮಕ್ಕೆ ಬೇಕಾಗಿರುವಂತ ಮನ್ನಾ ಸುರಿಯುವಂತ ದಿನ. ಇಲ್ಲಿ ಚೆನ್ನಾಗಿ ಗಮನಿಸು. ವ್ಯಾಪಾರ ಮಾಡುತ್ತಾ ಇರುವವರೇ, ಬಿಸ್ನೆಸ್ ಮಾಡ್ತಾ ಇರುವವರೇ, ಸ್ಟಡಿ ಮಾಡುತ್ತಾ ಇರುವವರೇ, ಸೇವೆ ಮಾಡುತ್ತಾ ಇರುವವರೇ, ದೇವರು ನಿಯಮಿಸಿದಂತ ದೇವರ ದಿನ ತುಂಬಾ ಮುಖ್ಯ. ಸಬ್ಬ ದಿನ ತುಂಬಾ ಮುಖ್ಯ. ಸಬ್ಬ ದಿನದಲ್ಲಿ ನೀನು ಬೇರೆ ಕಡೆ ತಿರುಗಾಡಬಾರದು, ನೀನು ವ್ಯಾಪಾರಗಳನ್ನ ಮಾಡಬಾರದು. ನೀನು ಎಲ್ಲಿಗೆ ಬರಬೇಕು? ನಿನ್ನ ಆತ್ಮವನ್ನ ಉಜ್ಜೀವಿಸುವಂತ ದೇವರ ಸನ್ನಿಧಾನಕ್ಕೆ ಬಂದು. ಆದರೆ ಅಲ್ಲಿ ಏನ್ ಮಾಡ್ತಾರೋ ಸ್ವಲ್ಪ ಗಮನಿಸೋಣ. ಓದಮ್ಮ 26ನೇ ವಾಕ್ಯದಿಂದ 28ನೇ ವಾಕ್ಯ ತನಕ. 6 ದಿವಸ ಅದನ್ನು ಕೂಡಿಸಬಹುದು. 6 ದಿವಸ ಇದನ್ನ ಕೂಡಿಸಪ್ಪ. 7ನೆಯ ದಿನ ಸಬ್ಬತ್ ಆದದರಿಂದ 7ನೇ ದಿನ ಸಬ್ಬ ದಿನ ಅದು ದೊರೆಯುವುದೇ ಇಲ್ಲ ಎಂದು ಹೇಳಿ ಅದು ನಿನಗೆ ಸಿಕ್ಕುವುದೇ ಇಲ್ಲ. ಹಾಗೆಯೇ ಆಯಿತು. ಭಾನುವಾರ ದಿವಸ ಆದಾಯ ಸಿಕ್ಕುತ್ತೆ ಎಂಬುದಾಗಿ ಸೈತಾನ ನಿನ್ನ ಬುದ್ಧಿಯನ್ನ ಮರಳುಗೊಳಿಸುವುದಾದ್ರೆ ಅದು ದೇವರಿಂದ ಬಂದಿದಲ್ಲ, ಅದು ಸೈತಾನಿಂದ ಬಂದಿದೆ.
ಅದು ಸಿಕ್ಕುವುದೇ ಇಲ್ಲ. 7ನೇ ದಿವಸದ ಒಂದು ವ್ಯಾಪಾರವನ್ನ ದೇವರ ಆಶೀರ್ವಾದ ಮಾಡುವುದಿಲ್ಲ. ಸಬ್ಬ ದಿನದಲ್ಲಿ ನೀನು ಲೋಕಕ್ಕಾಗಿ ಲೋಕದಲ್ಲಿ ಬೆರೆದು ಲೋಕದ ವಿಚಾರಗಳಿಗಾಗಿ ಲೋಕದ ಸಂಪ್ರದಾಯಗಳಿಗಾಗಿ ಲೋಕದ ಏನು ಹೇಳೋದು ಮದುವೆಗಾಗಿ ಅಥವಾ ಏನೋ ಒಂದು ದೊಡ್ಡಕ್ಕೆ ಆಗಿದಂತ ಫಂಕ್ಷನ್ಗಾಗಿ, ಏನೋ ಬರ್ತ್ಡೇ ಫಂಕ್ಷನ್ಗಾಗಿ, ಮಾಮನಿಗೋಸ್ಕರ, ಅತ್ತೆಗೋಸ್ಕರ, ಮತ್ತೆ ಚಿಕ್ಕಪ್ಪನಿಗೋಸ್ಕರ, ಕಾಕನಿಗೋಸ್ಕರ, ಕಾಕಿಗೋಸ್ಕರ ನೀನ್ ದೇವರ ಸನ್ನಿಧಾನ ಬಿಟ್ಟು ನೀನು ಅಲ್ಲಿ ಹೋಗಿ ಏನಾದ್ರು ಬಿರಿಯಾನಿ ಸಿಗ್ತದೆ, ದೊಡ್ಡ ಕ್ಯಾನ್ಸರ್ ಸಿಗ್ತದೆ. ಬಿರಿಯಾನಿ ಎಲ್ಲ ಹುಳ. ಹಲ್ಲೆಲೂಯಾ. 7ನೇ ದಿವಸ ನಿನ್ನ ಅಪ್ಪ ಸನ್ನಿಧಾನಕ್ಕೆ ಬರುವಂತ ದಿವಸ. 6 ದಿವಸ ನೀನು ಕೊಟ್ಟಿನಿಲ್ಲ ಹುಡುಗ, 6 ದಿವಸ ಹುಡುಕು. ಅದು ಮುಂಚಾನೆ ಬಾ. ನಿನ್ನ ಕೈಯಿನ ಪ್ರಯಾಸ ಆಶೀರ್ವಾದ, ನಿನ್ನ ಮಕ್ಕಳಿಗೆ ಆಶೀರ್ವಾದ, ನಿನ್ನ ಶರೀರಕ್ಕೆ ಆಶೀರ್ವಾದ, ದೀರ್ಘಾಯುಷ. ಹಲ್ಲೆಲೂಯಾ. 7ನೇ ದಿವಸ ಸಬ್ಬ ದಿನ, ಅದು ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂತ ದಿನ ಅಂತ ದೇವರು ಹೇಳಿದ್ರು. ಆದ್ರೆ ಇವರು ಕ್ರೈಸ್ತರು ಏನ್ ಮಾಡಿದ್ರು ನೋಡಿ ಸ್ವಲ್ಪ. ಜನರಲ್ಲಿ ಕೆಲವರು, ಯಾವ ಜನ? ಕ್ರೈಸ್ತ ಜನರಲ್ಲಿ ಕೆಲವರು. ಹಂಗೆ ಓದಮ್ಮ, ಕ್ರೈಸ್ತ ಜನರಲ್ಲಿ ಕೆಲವರು, ಹಂಗೆ ಹೇಳ್ಬೇಕು. ಹಲ್ಲೆಲೂಯಾ. ಅಭಿಷಕ್ತರಲ್ಲಿ ಕೆಲವರು, ದೀಕ್ಷೆ ಸ್ಥಾನ ಹೊಂದಿಕೊಂಡವರಲ್ಲಿ ಕೆಲವರು, ನಾನು ಏಸಪ್ಪ ಮಗು ಅಂತ ಕೈ ತಟ್ಟಿ ಹಾಡುವವರಲ್ಲಿ ಕೆಲವರು. ಹಲ್ಲೆಲೂಯಾ. ತಿಳೀರಂದ್ರ ನಾವು ಮಾತಾಡ್ತೀವಿ, ಅಭಿಷೇಕದಲ್ಲಿ ಮಾತಾಡುವಂತ ಕೆಲವರು ಎಲ್ಲಿ ಹೋಗ್ಬಿಟ್ಟವ್ರ? 7ನೇ ದಿನದಲ್ಲಿ ಅದನ್ನು ಕೂಡಿಸಿಕೊಳ್ಳುವುದಕ್ಕೆ 7ನೇ ದಿನದಲ್ಲಿ ಲೋಕದ ಹೊಟ್ಟೆ ತುಂಬುವಂತ ವಿಷಯಕ್ಕಾಗಿ ಕೂಡಿಸಿಕೊಳ್ಳುವುದಕ್ಕಾಗಿ ಹೋದಾಗ ಅವರಿಗೆ ಏನೂ ಸಿಕ್ಕಲಿಲ್ಲ. ಸಿಗ್ಲಿಲ್ರಿ. ಸುಳ್ಳು ಹೇಳ್ತೀನ? ನಾನು ಬರ್ದಿನ ಬೈಬಲ್ ಯಾಕ ಹೇಳಿಲ್ಲ? ಯಾಕೆ ಉರ್ರಂತ ನೋಡ್ತಾ ಇದ್ದೀರಾ? ನಾನು ಬರ್ದಿನ ಬೈಬಲ್. ನನ್ನನ್ನು ಸೃಷ್ಟಿ ಮಾಡಿ ನಿಮಗೆ ಕಣ್ಣು, ಕೈ, ಬಾಯಿ, ಮೂಗು, ಕಿವಿ ಕೊಟ್ಟಂದ ಅದೇ ದೇವರು ನನಗೆ ಅದೇ ಕೊಟ್ಟಂದ ದೇವರು ಹೇಳ್ತಾ ಇದ್ದಾರೆ. ಸಿಕ್ಕೋದಿಲ್ಲದಂತ ಕಾರ್ಯವನ್ನ ಹುಡುಕ್ಬೇಡ, ಅವಶ್ಯ ಇಲ್ಲದಂತ ಕಾರ್ಯವನ್ನ ಹುಡುಕ್ಬೇಡ. ಕಳ್ಕೊಂಬಿಟ್ಟಿಲ್ಲ ಒಂದು ವಾರದ ಆಶೀರ್ವಾದ ಹೊಂಟೋಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮಕ್ಕಳಿಗೆ ಸಭೆಗೆ ಗೊತ್ತಾಗ್ತಲ್ಲ, ಕರ್ತನಿಗೆ ಮೊದಲ್ ಮರ್ಯಾದೆ. ಆ ಸ್ಥಳದಲ್ಲಿ ಎಂಥ ವ್ಯಕ್ತಿ ಇಡಬೇಡ, ಎಂಥ ಸಂಪ್ರದಾಯಗಳನ್ನ ಇಡಬೇಡ, ಯಾರಕ್ಕೂ ಅದರಲ್ಲಿ ಸ್ಥಾನ ಕೊಡಬೇಡ ಸಭೆ, ಕೊಡಬೇಡ. ಅದು ನಮಗೆ ಒಳ್ಳೆಯದು ಅಲ್ಲವೇ ಅಲ್ಲ. ಕೆಳಗೋದಮ್ಮ, ಆಗ ಯೆಹೋವನು ಮೋಶೆಗೆ, ನೀವು ಎಲ್ಲಿಯವರೆಗೂ ನನ್ನ ಆಜ್ಞೆಯನ್ನು ನಾನು ಮಾಡಿರುವ ನಿಯಮವನ್ನು ಅನುಸರಿಸದೆ ಅಲಕ್ಷ್ಯ ಮಾಡುವಿರೋ? ಎಲ್ಲಿವರೆಗೂ ನನ್ನ ನಿಯಮನ್ನ ನಾನು ಮಾಡಿದಂತ ಆಜ್ಞೆಗಳನ್ನ ಅನುಸರಿಸದೆ ನಿನ್ನ ಜನ ಹೋಗುವುದು ಎಲ್ಲಿವರೆಗೆ? ದೇವರ ಸಿಟ್ಟು, ದೇವರ ಆಶೀರ್ವಾದಕ್ಕೆ ಯೋಗ್ಯರಾಗಿರುವವರು ದೇವರ ಕೋಪಕ್ಕೆ ಗುರಿಯಾಗುತ್ತಾರೆ. ಇದೀರಾ? ಇರುವರು ಮಾತ್ರ ಒಂದು ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನಾವು ಆಶೀರ್ವಾದಕ್ಕೆ ಯಾವಾಗಲೂ ಪಾತ್ರರಾಗಿರಬೇಕು, ದಂಡನೆಗೆ ಗುರಿಯಾಗಬಾರದು. ಅಪ್ಪ, ಎಲ್ಲಿಯವರೆಗೆ ನಿನ್ನ ಜನಾಂಗಗಳು ನನ್ನನ್ನ ಕೆಣಕುವುದು? ಇದು ದೊಡ್ಡ ಒಂದು ಸಂದೇಶ. ಯಾತಕ್ಕಾಗಿ ಮೋಶೆ ನನ್ನ ಸನ್ನಿಧಾನಕ್ಕೆ ಬಾ ಅಂತ ದೇವರು ಯಾತಕ್ಕಾಗಿ ಕರೆಯುತ್ತಾ ಇದ್ದಾರೆ? ದೇವರ ಜನಾಂಗಗಳು ಏನು ಮಾಡಬಾರದು ಎಂಬುದಾಗಿ ದೇವರು ಅದರಿಂದ ಬಿಡಿಸಿ ರಕ್ಷಿಸಿ ತನ್ನ ಜನಾಂಗಗಳಾಗಿ ದೇವರು ಇಟ್ಟುಕೊಂಡಾರೋ ಅವರು ಅದನ್ನ ಮರೆತು ಅದೇ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹಿಂತಿರುಗಿ ಹೋಗ್ಬಿಟ್ರು. ಇವರಿಗೆ ಕೈ ಜೋಡಿಸುವುದಕ್ಕೆ ಒಂದು ಯಾಜಕನು, ಎದಕ್ಕೆ? ಇವರು ಹಿಂಚಾರುವುದಿಗೆ, ಕೈ ಜೋಡಿಸುವುದಿಗೆ
ಯಾಜಕ, ಅವನ ಹೆಸರು ಆರೋನು. ಇವನ ಕಾರ್ಯಗಳನ್ನು ನಿಮಗೆ ಹೇಳಿಕೊಡ್ತೀನಿ. ಇವ್ರು ಯಾನಂದ್ರೆ ತೀರ್ಮಾನದಲ್ಲಿ ನಿಲ್ಲದವನು. ತೆಗೆದುಕೊಂಡಂತ ತೀರ್ಮಾನದಲ್ಲಿ ನಿಲ್ಲದವನು ಯಾರಯ್ಯ? ಆರೋನು. ಜನರು ಇವನನ್ನ ಸಿಟ್ಟು ಮಾಡಿಸಿದ್ರೆ, ಜನರು ಇವನನ್ನ ಎದುರಿಸಿದ್ರೆ ತೀರ್ಮಾನ ಬಿಟ್ಟು ಓಡ್ಬಿಡ್ತಾನೆ. ವಾಕ್ಯ ಹೇಳ್ತದೆ, ನಿನ್ನ ಶರೀರವನ್ನು ಮಾತ್ರ ಕೊಲೆ ಮಾಡುವುದಕ್ಕೆ ಶಕ್ತಿ ಉಳ್ಳದಂತೆ ಮನುಷ್ಯನಿಗೆ ಹೆದರಬೇಡ. ನಿನ್ನ ಶರೀರವನ್ನು, ಆತ್ಮವನ್ನು ನರಕಕ್ಕೆ ತಳ್ಳುವುದಕ್ಕೆ ಶಕ್ತಿ ಉಳ್ಳದಂತ ದೇವರಿಗೆ ಮಾತ್ರ. ಅಲ್ಲೇಲೂಯ. ಈಗ ಹೋದನು, ಈಗ ವಾಕ್ಯ ಓದೇ ಮುಗಿಸ್ಬೋದು. ಯಾಕಂದ್ರೆ ಬೇರೆ ಟಾಪಿಕ್ ಕೆಳಗಡೆ ಹೋಗೋದಕ್ಕಿಂತ ಇದನ್ನ ಹೇಳಿ ಮುಗಿಸೋದು ಒಳ್ಳೆಯದು. ಸ್ವಲ್ಪ ಗಮನಿಸೋಣ. ಓದಮ್ಮ ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 18ರಿಂದ 20 ತನಕ ಓದಮ್ಮ. ನೀವು ಹೀಗೆ ಅಪರಾಧ ಮಾಡಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ. ಈಗ ಮೋಶೆ ಬಂದು ಹೇಳ್ತಾ ಇದ್ದಾನೆ, ಐಗುಪ್ತ ದೇಶದಿಂದ ಎಷ್ಟು ಅದ್ಭುತ ಸೂಚಕ ಕಾರ್ಯಗಳನ್ನ ಮಾಡಿ ಕೆಂಪು ಸಮುದ್ರವನ್ನ ಎರಡಾಗಿ ಮಾಡಿ ನಿನ್ನನ್ನು ಕೊಲ್ಲಬೇಕು, ಅಳಿಸಬೇಕು ಎಂಬುದಾಗಿದ್ದಂತ ಫರೋಹನ ಸೇನೆಯನ್ನ ಆ ಸಮುದ್ರದಲ್ಲಿ ಮುಳುಗಿಸಿ ನಿನಗೆ ಸಮುದ್ರ ಸ್ಥಳ ಬಿಡಬೇಕು ಎಂಬುದಾಗಿ ಸಮುದ್ರದಲ್ಲಿಯೇ ಒಣನೆಲದಂತೆ ಅದರ ಶಕ್ತಿಯನ್ನೇ ಅದು ಕಳ್ಕೊಳ್ಳಬೇಕಂತ ಹೇಳಿ ಒಣನೆಲದಲ್ಲಿ ನಡೆದಂತೆ ನಿನ್ನ ನಡೆಸ್ಕೊಂಡು ಬಂದಂತ ದೇವರನ್ನ ಬಿಟ್ಟು ಅವರು ನಿನಗೆ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಮರೆತು ಎಷ್ಟೋ ಸೇವಕರನ್ನ ಕರ್ಕೊಂಡ್ಬಂದು ಎಷ್ಟೋ ಖರ್ಚುಗಳನ್ನ ಮಾಡಿ ನಿನ್ನನ್ನ ರೂಪಿಸಬೇಕಂತ ಎಷ್ಟೋ ಸತ್ಯಗಳನ್ನ ನಿನಗೆ ಹೇಳಿ ಇಷ್ಟು ನಾನು ಮಾಡಿದರೂ ಕೂಡ ನಾನು ಮಾಡಬಾರದು, ನಾನು ಅಗೆ ಮಾಡುವುದು ಛೀ, ನನಗೆ ಅಸಹ್ಯವಾಗಿ ಇರುವುದನ್ನ ನೀವು ಮಾಡಿದಂತ ಕಾರಣ ಮೋಸೆ ಹೇಳ್ತಾರೆ, ನೀವು ನಿಮ್ಮನ್ನ ನಡ್ಸ್ಕೊಂಡ್ ಬರ್ತಾ ಇದೀನಿ, ಆದ್ರೆ ನೀವು ಅದನ್ನ ಮಾಡಿದಂತ ಕಾರಣ, ಆತನನ್ನು ಕೋಪಗೊಳಿಸಿದ ಕಾರಣ ನಾನು ಮೊದಲಿನಂತೆ ಅನ್ನಪಾನಗಳನ್ನು ಬಿಟ್ಟು 40 ದಿನಗಳು ಹಗಲಿರುಳು ಯೆಹೋವನ ಸನ್ನಿಧಿಯಲ್ಲೇ ಬಿದ್ದಿದ್ದೇನು. ಯೆಹೋವನ ಸನ್ನಿಧಿಯಲ್ಲಿ ಬಿದ್ದಿದ್ದಕ್ಕೆ ಕಾರಣ ಏನಕ್ಕಯ್ಯ? ಈ ಜನಾಂಗಗಳನ್ನ ನೀನು ಕಾಪಾಡುವುದಿಲ್ವಾ? ಇವರನ್ನ ನೀನು ಶ್ರಮಿಸುವುದಿಲ್ವಾ? ಇವರನ್ನ ನೀನು ಅಳಿಸದೆ ಉಳಿಸುವುದಿಲ್ವಾ ಅಂತ ಹೇಳಿ ಹಗಲು ರಾತ್ರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ್ರು, ಅವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಡ, ನೀನು ಸೈಡ್ ಬಾ, ನಿನ್ನ ಸಂತತಿಯನ್ನು ಇಡೀ ಜಗತ್ತಲ್ಲಿ ನಾನು ಆಶೀರ್ವದಿಸ್ತೇನೆ, ಅವ್ರನ್ನ ಅಳಿಸಬೇಕು, ನೀನ್ ಬಾ ಅಂದಾಗ ನಾನು ದರ್ಶನ ಬಿಟ್ಟು ಬರದೆ, ನಾನು ತೀರ್ಮಾನವನ್ನ ಬಿಟ್ಟು ಬರದೆ, ಅದು ದೇವರೇ ಕೂಡ ಹೇಳಿದ್ರು, ಅಪ್ಪ ನೀನು ಹೇಳಿದಂತ ದರ್ಶನ ಬಿಟ್ಟು ನಾನು ಹಿಂಜರಿಯುವುದಿಲ್ಲ, ನನ್ನ ಆಶೀರ್ವಾದಕ್ಕಾಗಿ ನೀನು ಆಶೀರ್ವದಿಸಿದಂತೆ ಈ ಜನಾಂಗಗಳನ್ನು ಅಳಿಸುವುದಕ್ಕೆ ನಾನು ಬಿಟ್ಟುಕೊಡುವುದಿಲ್ಲ. ಒಂದು ಮಾಡ್ತೀನಿ, ಇವರನ್ನ ಹೆಂಗಾದ್ರೂ ಶ್ರಮಿಸುವುದಕ್ಕಾಗಿ ಅಳುತ್ತೇನೆ ಅಪ್ಪ. ನಾನು ಗೋಳಾಡಿದೆ. ಆಮೇಲೆ ಯೆಹೋವನು ನಿಮ್ಮ ಮೇಲೆ ಬಹು ಕೋಪವನ್ನು ಮಾಡಿ ನಿಮ್ಮನ್ನು ನಾಶ ಮಾಡಬೇಕೆಂದು ಆಲೋಚಿಸಿದರಿಂದ ನಾನು ಹೆದರಿಕೊಂಡೆನು. ಆದರೆ ಆ ಕಾಲದಲ್ಲಿಯೂ ಆತನು ನನ್ನ ಮನವಿಯನ್ನು ಕೇಳಿದನು. ಆ ಕಾಲದಲ್ಲಿ ನನ್ನ ಪ್ರಾರ್ಥನೆಯನ್ನ, ಮನವಿಯನ್ನ ಮುಂಚಾನೆ ಪ್ರಾರ್ಥಿಸಿದಾಗ, ಓ ಸೇವಕನೇ, ಸೇವೆಗೆ ಉಳಿದಿದ್ಯಾ? ಮುಂಚಾನೆ ಪ್ರಾರ್ಥಿಸಿದಾಗ ದೇವರ ಕೋಪಕ್ಕೆ ಗುರಿಯಾಗಿರುವಂತ ನಿನ್ನ ಜನಾಂಗಗಳು ಕೂಡ ತಪ್ಪಿಸಿಕೊಳ್ಳುತ್ತಾರೆ, ಶ್ರಮ ಹೊಂದುತ್ತಾರೆ, ಮನ ತಿರುಗುತ್ತಾರೆ, ದೇವರ ಸತ್ಯದಲ್ಲಿ ಬಂದು ನಿಂತುಕೊಳ್ಳುತ್ತಾರೆ. ಇವರಿಗಾಗಿ ಮಾತ್ರ ಅಲ್ಲ. ನೆಕ್ಸ್ಟ್, ಅದಲ್ಲದೆ ಯೆಹೋವನು ಆರೋನನ ಮೇಲೆ ಬಹಳ ಸಿಟ್ಟುಗೊಂಡು ಅವನನ್ನು ನಾಶ ಮಾಡಬೇಕೆಂದಿದ್ದರಿಂದ. ಯೆಹೋವನು ಯಾರನ್ನು ನಾಶ ಮಾಡ್ಬೇಕೆಂದಿದ್ರು? ಯಾರೇ? ಯಾಜಕನನ್ನ ದೇವರು ನಾಶ ಮಾಡಬೇಕಂತ ನಿಂತುಕೊಂಡಿದ್ರು. ಯಾಕೆಂದ್ರೆ ದರ್ಶನದಲ್ಲಿ ಸ್ಥಿರ ಇಲ್ಲದವನು, ತೆಗೆದುಕೊಂಡಂತ ತೀರ್ಮಾನದಲ್ಲಿ ಸ್ಥಿರ ಇಲ್ಲದವನು, ಜನರು ಗಲಬಡಿಸಿದಾಗ ಜನರ ಮಾತನ್ನ ಕೇಳಿ ದೇವರ ಮಾತನ್ನ ಮೀರಿದವನು, ಜನರಿಗೆ ಹೆದರಿದವನು, ಜನರಿಗೆ ಹೆದರಿ ದೇವರ ಭಯ ಇಲ್ಲದೆ ಮಾಡಿದವನು ಯಾರು? ಯಾಜಕನು.
ಈಗ ಅಪ್ಪ ಇಂದ ಯಾಚಕನು ಬೇಡ, ಇವನ್ನ ಖಲಾಸ್ ಮಾಡ್ಬೇಕಂತಾರೆ. ಇಂದ ಯಾಚಕನು ಬೇಡ, ನಿನ್ನ ಆರೋನನು ಸಗ ಅವರು ಕೊಲ್ಲಬೇಕಂತ ನಿಂತುಕೊಂಡಿದಾಗ ನಾನು ಅವನಿಗೋಸ್ಕರವಾಗಿಯೂ ಆ ಕಾಲದಲ್ಲಿ ನಾನು ಅವನಿಗೋಸ್ಕರವಾಗಿಯೂ ಆ ಕಾಲದಲ್ಲಿ ಪ್ರಾರ್ಥಿಸಿದೆ. ಮತ್ತು ನೀವು ಯಾವುದರ ಮೂಲಕ ಪಾಪವನ್ನು ಮಾಡಿದ್ದೀರೋ ಆ ಬಸವನನ್ನು ನಾನು ತೆಗೆದುಕೊಂಡು ಬೆಂಕಿಯಿಂದ ಸುಟ್ಟು ಒಡೆದು ಅರೆದು ಧೂಳ ಮಾಡಿ ಬೆಟ್ಟದಿಂದ ಹರಿಯುವ ಹಳ್ಳದಲ್ಲಿ ಬಿಸಾಡಿ ಬಿಟ್ಟೇನು. ಹಲ್ಲೆಲೂಯಾ. ಮುಂಚಾನೆ ಏನಕ್ಕೆ ಅಪ್ಪ ಎದ್ದು ಬಾ ಅಂದ್ರು? ಈ ಜನಾಂಗಗಳನ್ನ ಉಳಿಸ್ಬೇಕಂದ ನಿನ್ ಮನಸ್ಸಿದೆಯಲ್ಲ, ನನ್ನ ಕೋಪದಿಂದ ಮನ ತಿರುಗೋದಿಗೆ. ಆರೋನನ್ನ ಉಳಿಸ್ಬೇಕಂದ ಮನಸ್ಸಿದೆಯಲ್ಲ, ನನ್ನ ಕೋಪದಿಂದ ಅವನನ್ನ ಉಳಿಸೋದಿಗೆ. ನಿನ್ನ ವಿಜ್ಞಾಪನೆಗೆ ನಾನು ಉತ್ತರವು ಕೊಡುವುದಿಗೆ, ನಿನ್ನ ಪ್ರಾರ್ಥನೆಯನ್ನ ಲಾಲಿಸುವುದಿಗೆ ಮುಂಚಾನೆಯಲ್ಲಿ ಸಿದ್ಧನಾಗಿ ನನ್ನ ಸಮ್ಮುಖಕ್ಕೆ ಬಾ. ನಾನು 2 ವ್ಯಕ್ತಿಗಳನ್ನ 5 ನಿಮಿಷದಲ್ಲಿ ತೋರಿಸಿ ಮುಗಿಸ್ತೇನೆ. ಸತ್ಯ ಹೇಳ್ತೇನೆ, ಸಂದೇಶ ದೊಡ್ಡದು, ಆದರೆ ನೆನೆ ಸಂದೇಶ ಪ್ರಿಪೇರ್ ಮಾಡುವುದಕ್ಕೆ ನನಗೆ ಸಮಯ ಇರಲಿಲ್ಲ. ನಾನು ಅನ್ಕೊಂಡೆ ಹೆಂಗ್ ಮಾತಾಡಿ ಮುಗಿಸ್ತೀನಿ ಅಂತ, ಆದರೆ ಮಾತಾಡಕ್ಕೆ ಟೈಮ್ ಇಲ್ಲ. ಹಲ್ಲೆಲೂಯ, ಪ್ರೈಸ್ ಇಲ್ಲ. ಕರ್ತನಿಗೆ ಗೊತ್ತು. ಹಲ್ಲೆಲೂಯ, ಅವ್ರಿಗೆ ಗೊತ್ತಾದ್ರೆ ಸಾಕು. ಹಲ್ಲೆಲೂಯ, ಪ್ರೈಸ್ ಇಲ್ಲ. ನನ್ನ ಸಂಗಡ ಇರುವಂತ ಜೊತೆ ಸೇವಕರಿಗೆ ಗೊತ್ತು. ಹಲ್ಲೆಲೂಯ, ಪ್ರೈಸ್ ಇಲ್ಲ. ಬಹಳ ಭಾರ. ಎಲ್ಲೇ ಹೋಗಿದ್ರು ಕೂಡ ಒಳಗಡೆ, ಶನಿವಾರ ಅಲ್ಲ, ಒಳಗಡೆ ಕುದೀತಾ ಇದೆ. ಚಿತ್ತನಪ್ಪ ಬಂದಾರ, ಜೋಡಿ ಓದಿನಿ, ಚಿತ್ತನ ನಾಳೆ ಭಾನುವಾರ ಆರಾಧನೆ, ನಿನ್ನ ಸೇವೆ, ನಿನ್ನ ಕೆಲಸ. ನೀನ್ ಮಾತಾಡ್ಬೇಕೆ? ನಾನ್ ಮಾತಾಡಿ ಏನ್ ಪ್ರಯೋಜನ? ನಾನ್ ಮಾತಾಡಿದ್ರೆ ನನ್ನ ತಲೆನೋವೇ ವಾಸಿ ಆಗಲ್ಲ. ಜನರ ತಲೆನೋವು ಎಲ್ಲಿಂದ ವಾಸಿ ಆಗೋದು? ನೀನ್ ಮಾತಾಡ್ಬೇಕೆ? ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ಈ ಮುಂಚಾನೆಯ ಪ್ರಾರ್ಥನೆ ಕುರಿತಾಗಿ ಇಡೀ ಬೈಬಲಲ್ಲಿ ಹೆಚ್ಚಾಗಿ ಹೇಳಿದವನು ದಾವೀದ. ಹೆಚ್ಚಾಗಿ ಅನುಭವನ ಅವನಿಂದ ನಾವು ಹೊಂದಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಈ ಮುಂಚಾನೆಯಲ್ಲಿ ಪ್ರಾರ್ಥಿಸಿದಂತ ಈ ಮನುಷ್ಯನಿಗೆ ದೇವರು ಮಾಡಿರುವುದು ಏನು? ಇವನ್ ತರ ಅಭಿಷೇಕ ಹೊಂದಿದಂತ ಸೌಲನಿಗೆ ನಡೆದಂತ ಘಟನೆ ಏನು? ಒಂದು 10 ನಿಮಿಷ ಧ್ಯಾನಿಸ್ತೀವಿ ಅಷ್ಟೇ. ಮುಂಚಾನೆಯಲ್ಲಿ ಪ್ರಾರ್ಥಿಸುವಾಗ ಆ ಅನುಭವ ಉಳ್ಳವನಿಗೆ ದೇವರ ಸಹಾಯ ಏನು? ಅಭಿಷೇಕ ಇದ್ರೂ, ದರ್ಶನ ಇದ್ರೂ, ದೇವರ ಸ್ಥಾನ ಹೊಂದಿಕೊಂಡ್ರು ಕೂಡ ಮುಂಚಾನೆಯಲ್ಲಿ ಪ್ರಾರ್ಥನೆ ಮಾಡದೇ ಇದ್ದಂತ ವ್ಯಕ್ತಿಗೆ ನಡೆದಂತ ಘಟನೆ ನಮಗೆ ಗೊತ್ತಿದೆ. ಆದರೆ ನಿಮಗೆ ಸ್ವಲ್ಪ ತೋರಿಸಿಕೊಡ್ತೀನಿ ಈ ಘಟನೆ ನಡೆಯೋದಕ್ಕೆ ಕಾರಣ ಏನು. ಇಬ್ಬರನ್ನು ಜನಾಂಗಗಳು ವಿರೋಧಿಸ್ತಾರೆ. ಇಬ್ಬರನ್ನು ಜನರು ಎದುರಿಸುವುದಿಗೆ ದಾವೀದನನ್ನ ಎದುರಿಸಲಿಲ್ವಾ? ಎದುರಿಸ್ತಿದ್ರ. ಆದ್ರೆ ದಾವೀದನ ಮುಂಚಾನೆ ಪ್ರಾರ್ಥನೆ ಮಾಡುವುದನ್ನ ಬಿಟ್ಟೇ ಇಲ್ಲ. ಆದ್ರೆ ಸೌಲನು ಮುಂಚಾನೆ ಎಲ್ಲಾದ್ರೂ ಪ್ರಾರ್ಥನೆ ಮಾಡಿದಾನಂತ ಕೇಳಿದಿರಾ? ಇಬ್ಬರನ್ನು ತಾನೇ ಸಮುವೇಲ್ ಪ್ರವಾದಿ ಅಭಿಷೇಕ ಮಾಡಿದರು. ಎಣ್ಣೆ ಕುಪ್ಪಿಯನ್ನು ತೆಗೆದು ಅವರ ತಲೆಯಲ್ಲಿ ಹುಯ್ದು, ನಿಮ್ಮ ಮೇಲೆ ದೇವರ ಅಭಿಷೇಕ ಇಳಿದು ಬಂತಂತ ಮುತ್ತಿಟ್ಟು, ಪರಿಶುದ್ಧ ಆತ್ಮನ ಇಳಿದು ಬಂದಾಗ ಪ್ರವಾದಿಯ ಕೂಟವು ನಿಂತಿರುವಾಗ ಸೌಲನ ಆ ಪ್ರವಾದಿಯ ಕೂಟದ ಒಳಗೆ ಹೋಗಿದಾಗ ಇವನ ಮೇಲೆಯೂ ಪ್ರವಾದನೆ ಆತ್ಮನ ಇಳಿದು ಬಂದು ಇವನ್ ಪ್ರವಾದಿಸುತ್ತಾ ಇದ್ದ. ಆ ಒಂದೇ ದಿನ, ಆಮೇಲೆ ಏನಾದರೂ ಗೊತ್ತಿಲ್ಲ. ಇಬ್ಬರಿಗೂ ದೇವರ ಕೃಪೆ ಸಿಕ್ಕಿತ್ತು. ಆದರೆ ಕೃಪೆಯನ್ನ ಸೌಲು ಹೇಗೆ ಕಳೆದುಕೊಂಡ, ದಾವೀದನು ಹೇಗೆ ಕಾಪಾಡಿಕೊಂಡನು? ದಾವೀದನಿಗೆ ಮುಂಚಾನೆಯೇ ಕರ್ತನನ್ನ ಹುಡುಕುವಂತ ಕಾರ್ಯ. ಓದನ ಕೀರ್ತನೆ 5ನೇ ಅಧ್ಯಾಯ 3ನೇ ವಾಕ್ಯ ಓದನ, ಗಮನಿಸಲ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿ ನೀನ್ ಸ್ವರ ಯಾರಿಗೆ ಕೇಳ್ಬೇಕಂದ ಪ್ರಾರ್ಥನೆ ಮಾಡಬೇಡ. ಯಾರಿಗೆ ಕೇಳಿಸೋದೋ ಇಲ್ಲೋ ದೇವರಿಗೆ ಕೇಳಿಸುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹೇಳಿ ಹಲ್ಲೆಲೂಯ. ಮುಂಚಾನೆಯಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಪ್ರಾರ್ಥನೆಯನ್ನು ಯಾವಾಗ ಸಮರ್ಪಿಸ್ತೀಯ?
ಹಲೋ ಯವನಸ್ತ್ರೇ, ಎಮ್ಮ ಯವನಸ್ತೀರ, ಎಲ್ಲ ಸಹೋದರ ಸಹೋದರಿಯರ ಪ್ರಾರ್ಥನೆಯನ್ನ ಯಾವಾಗ ಸಮರ್ಪಿಸ್ತೀರಿ? ಹಲ್ಲೆಲೂಯಾ. ಯಾವಾಗ ಸಮರ್ಪಿಸ್ಬೇಕಂದೆ? ಸಿಮ್ಸನ್ ಹೇಳಿ, ಪ್ರಾರ್ಥನೆನ ಯಾವಾಗಲೂ ನೀನು ಸಮರ್ಪಿಸಬೇಕು. ಅಪ್ಪ ಕೇಳ್ತಾರ, ಉದಯ ಕಾಲದಲ್ಲಿ ಒಂದು ಸೇವೆ, ಒಂದು ಬಿಲ್ಡಿಂಗ್, ನಾನು ಸುಮಾರು ಬಿಸ್ನೆಸ್ ಧೂಳಲ್ಲಿ ಇದ್ದವನು ಏಪ್ಪ ಇಷ್ಟು ಉನ್ನತಿಗೆ ಹೆಂಗ್ ಬಂದ? ಸಾರ್, ಮುಂಚಾನೆ ಪ್ರಾರ್ಥನೆ ಮಾಡುವರು. ಮುಂಚಾನೆ ಪ್ರಾರ್ಥನೆ ಮಾಡುವಂಥದ್ದು ವಿಶೇಷ ರೀ. ಸುಮಾರು ಪಾಸ್ಟರ್ ಬಾಯಿಂದ ಕೇಳಿನಿ, ಮುಂಚಾನೆ ಪ್ರಾರ್ಥನೆ. ದೇವರವರನ್ನ ಸಾಮಾನ್ಯವಾಗಿ ಬಿಡುವುದಲ್ಲ, ದೇವರವರನ್ನ ಸಾಧಾರಣವಾಗಿ ಬಿಡಲ್ಲ. ಆ ಸೇವೆಯನ್ನ ದೇವರು ಸಾಧಾರಣವಾಗಿ ಇಡಕ್ಕೆ ಬಿಡಲ್ಲ. ಮುಂಚಾನೆ ಪ್ರಾರ್ಥನೆ. ಅವನು ಹೇಳ್ತಾ ಇದ್ದಾನೆ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಲಿ. ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನ ಸಮರ್ಪಿಸಿ ಸದುತ್ತರವನ್ನ ಎದುರು ನೋಡುವೆನು. ಮುಂಜಾನೆ ಎದ್ದೇಳದೆ ಇರುವಂತ ಸಹೋದರ ಸಹೋದರಿ, ನೀನು ಎಷ್ಟು ಪ್ರಾರ್ಥಿಸಿದ್ರು, ನಿನ್ ಮನೆ ಸೀಟ್ ಮನೆ ಆಗಿದ್ರು, ನಿನ್ ಮನೆ ಅದು ಕಾಂಕ್ರೀಟ್ ಮನೆ ಆಗಿದ್ರು, ನಿನ್ ಮನೆ ದಾಟಿ ಪ್ರೇಯರ್ ಹೋಗುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮನ್ನ ಸಭಿಸ್ತಾ ಇಲ್ಲ, ನಾನು ನಿಮ್ಮನ್ನ ಆಶೀರ್ವದಿಸುತ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದಕ್ಕೆ ನನ್ನ ದೇವರು ಹೇಳುವಂತ ಮಾತುಗಳನ್ನು ನಿಮಗೆ ಹೇಳುತ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಮಕ್ಕಳು ರಾತ್ರಿ ಎಲ್ಲ ಟ್ಯೂಷನ್, ರಾತ್ರಿ ಎಲ್ಲ ಓದಿದ್ರು, ನಾಳೆ ಬೆಳಗ್ಗೆ ಎಕ್ಸಾಮ್ ಇದೆ, ಅಯ್ಯೋ ಪಾಪ ಮಕ್ಕಳು ಮಲಗಲಿ, ಪಾಪ ಮಲಗಲಿ, ಎಬ್ಬಿಸ್ಬೇಡ. ಅವರು ಎದ್ರೆ ಅವರಿಗೆ ಪಾಪ ಇಲ್ಲ, ಅವರನ್ನ ಮಲಗಿಸಿದ್ರೆ ಅವರ ಅಯ್ಯೋ ಪಾಪ. ತಂದೆ ತಾಯಿಗಳೇ, ನಮ್ಮ ಪಾಪ 7 ಮಕ್ಕಳು, ನಾವು 5:15 ಮೇಲೆ ಮಲಗಿರುವಾಗ ನಮ್ಮ ಪಪ್ಪನಿಗೆ ಭಯಂಕರ ಸಿಟ್ಟು. ಅವ್ರು 3:15 ಕಡೆ ಎದ್ದೇಳಿ ಪ್ರೇಯರ್ ಮಾಡೋರು. 5:15 ತನಕ ನಮಗೆ ಏನ್ ಮಾಡ್ತಾರೆ? ಒಂದು ಫ್ರೀಡಮ್ ಕೊಡ್ತಾರೆ. 5:15 ಮೇಲೆ ನಾವು ಮಲಗಿರುವಾಗ ಅವರು ಬೈಬಲ್ ತೆಗೆದು ಮಲಗಿರುವಂತ ನಮ್ಮ ಮುಂದೆ ಬಂದು ಗಟ್ಟಿಯಾಗಿ ಓದ್ತಾರೆ. ಇದರಲ್ಲಿ ಯಾವುದು ಈ ಶಬ್ದಕ್ಕೆ ಎದ್ದೇಳ್ತಾನ ಅಂತ? ಎದ್ದೇಳ್ತೀವ? ಎದ್ದೇಳುವುದಿಲ್ಲ. ಅವಾಗ ತಾನೇ ನಮಗೆ ಮೂರನೇ ಆಕಾಶವೆಲ್ಲ ಕಾಣ್ತದೆ. ಹಲ್ಲೆಲೂಯ. ಕಣ್ಣು ತೆರೆಯಬೇಕಂದ್ರೂ ಕಣ್ಣನ್ನ ಯಾರೋ ಬಂದು ಮುಚ್ಚಿ ತೆರೆಬೇಡ. ಆಮೇಲೆ ನಮ್ಮ ಪಪ್ಪ ಇದರಲ್ಲಿ ಪ್ರಯತ್ನ ಮಾಡಿ ಎದ್ದೇಳಿಲ್ಲದಿದ್ರೆ ಮನೆಯಲ್ಲಿ ರೇಡಿಯೋ, ಅವಾಗಲೆಲ್ಲ ರೇಡಿಯೋ ದೇವರ ಹಾಡನ್ನ ಸೌಂಡ್ ಆಗಿ ಹಚ್ಚಿರ್ತಾರೆ. ಅಯ್ಯೋ, ನಮ್ಮನ್ನ ತೊಟ್ಲಲ್ಲಿ ಹಂಗೆ ಆಡಿಸ್ದಂಗೆ ಇರ್ತದೆ ದೇವರ ಹಾಡು. ಆಹಾ ಹಾ ಹಾ ಹಾ, ಆ ಸ್ವರ ಕೇಳೋಕ್ಕಲ್ಲೇ ಇನ್ನೂ ನಿದ್ದೆ ಜೋರು. ಕೊನೆಯದಾಗಿ ನೀರ್ ತಗೊಂಡು ರಪ್ಪಂದ ಗೊಚ್ಚಿ ಎದ್ದೇಳ ಸೈತಾನ್ ಮಕ್ಕಳ. ಇವತ್ತು ನಮ್ಮ ಪಪ್ಪ ಹೇಳ್ತಾರೆ, ಮುಂಜಾನೆ ಬೆಳಕು ಬರುವ ತನಕ ನಿದ್ದೆ ಮಾಡಿದವನು ಉದ್ಧಾರ ಆಗಿದಂತ ಚರಿತ್ರೆನೇ ಇರುವುದಿಲ್ಲ. ಹಲ್ಲೆಲೂಯ. ನಾ 2 ಗಂಟೆಗೆ ಬಂದೆ, ನಾ 3 ಗಂಟೆಗೆ ಬಂದೆ, ಕಾದೆಲ್ಲ ಆಗುದಿಲ್ಲ. ನಾನು ತಿನ್ನಗಳಿಗೆ ಹೋಗಿದೆ, ಅಲ್ಲೂ ಹೋಗಿ ನನಗೆ ಎಷ್ಟು ಬಿಸಿಯಾಗಿದ್ದೆ ನಿಮ್ಮಲ್ಲಿ ಕೆಲವರಿಗೆ ಗೊತ್ತು. ಆದರೆ ಮುಂಜಾನೆ ಅಂತ ನನ್ನ ಪಪ್ಪ ಹೇಳುವುದಕ್ಕೆ ಮುಂಚೆ ಎದ್ದು ಸೌಂಡ್ ಆಗಿ ನಾ ಹಾಡಾಡುವನು. ಹಲ್ಲೆಲೂಯ. ನಿನ್ ಮಗ ಎಚ್ಚರ ಇದ್ದೀನಿ ನಿಮ್ಮ. ನಮ್ಮ ಪಪ್ಪನಿಗೆ ಎಷ್ಟು ಆನಂದ ಗೊತ್ತಾ? ಹಲ್ಲೆಲೂಯ. ಪ್ರೈಸಲ. ಮಕ್ಕಳನ್ನ ಎಷ್ಟು ಕಾಲ ನೀವು ಸಾಕುರಿ? ಎಷ್ಟು ಕಾಲ ಹೊತ್ಕೊಂಡು ನಡಿವ್ರಿ ನೀವು? 20 ತನಕ ತಾನೆ ನೀವು ಹೋದ ಮೇಲೆ ಅದರ ಕದ್ದಿ. ಆದರೆ
ನೀವು ಇರುವಾಗಲೇ ನಿಮ್ಮ ಮಕ್ಕಳನ್ನ ದೇವರ ಕೈಯಲ್ಲಿ ಕೊಟ್ಟಿದ್ರೆ, ದೇವರ ವಿಷಯದಲ್ಲಿ ಅವರು ಬೆಳೆಯುವಂಥದ್ದನ್ನು ನೀವು ಕಂಡ್ರೆ, ಅವನ ಸಂತತಿ 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 ಇವನ ಆಶೀರ್ವಾದ ನಿಧಿಯಾಗಿಯೇ ಇರ್ತಾನೆ. ಸಮಾಧಾನದಿಂದ ಹೋಗಕ್ಕಾಗತ್ತೆ. ಹಲ್ಲೆಲೂಯ. ಸೊ ಮುಂಜಾನೆ ದಾವೀದ ಪ್ರಾರ್ಥಿಸಿದಾಗ ಅಪ್ಪ ಅವನಿಗೆ ಕೊಟ್ಟಂತ ಆಶೀರ್ವಾದ ಸ್ವಲ್ಪ ನೋಡ್ರಿ. ಒಂದು ಪೂರ್ವಕಾಲ 14ನೇ ಅಧ್ಯಾಯ 17ನೇ ವಾಕ್ಯ. ದಾವೀದನ ಕೀರ್ತಿಯು ಎಲ್ಲಾ ದೇಶಗಳಲ್ಲಿ ಹಬ್ಬಿತು. ದಾವೀದನ ಕೀರ್ತಿ ಅವನ ಹೆಸರನ್ನ ದೇವರ ಹಬ್ಬುತ್ತಾ ಇದ್ದಾನೆ. ಎಲ್ಲ ಕಡೆಗಳನ್ನು ಕೂಡ ಹಬ್ಬಿತ್ತು. ಯೆಹೋವನು ಅವನಿಗೆ ಎಲ್ಲಾ ಜನಾಂಗಗಳು ಹೆದರುವಂತೆ ಮಾಡಿದನು. ಎಲ್ಲಿ ಗಮನಿಸ್ಬೇಕ್ರೆ, ಎಲ್ಲ ಜನಾಂಗಗಳು ದಾವೀದನ ದರ್ಶನವನ್ನ ತಡೆ ಮಾಡದೆ, ದಾವೀದನ ತೀರ್ಮಾನವನ್ನ ತಡೆ ಮಾಡದೆ, ಇರೇ ನನ್ನ ಮಗನ ವಿಷಯದಲ್ಲಿ ನಿನಗೆ ಭಯ ಇರಬೇಕಾ, ನನ್ನ ಮಗಳ ವಿಷಯದಲ್ಲಿ ನಿನಗೆ ಭಯ ಇರಬೇಕಾ. ಯೆಹೋವನು ದಾವೀದನಿಗೆ ಭಯ ಉಂಟಾಗುವಂತೆ ಜನರ ಹೃದಯದಲ್ಲಿ ಭಯವನ್ನ ಹುಟ್ಟಿಸಿದನು. ಎಲ್ಲರೂ ಅವನಿಗೆ ಭಯ ಪಡ್ತಾ ಇದ್ರು. ಅದಕ್ಕೆ ದಾವೀದನ ದರ್ಶನ ದಾವೀದನು ಸ್ಥಿರವಾಗಿಯೇ ನಿಂತುಕೊಂಡಿದ್ದ. ಆದರೆ ಸೌಲನ್ನು ಬಿತ್ತೋಗಿದ್ದಕ್ಕೆ ಕಾರಣ ಏನ್ ಗೊತ್ತಾ? ಅದನ್ನು ಓದ್ಬಿಡೋಣ. 1 ಸಮುವೇಲ ಪುಸ್ತಕ 15ನೇ ಅಧ್ಯಾಯ 24ನೇ ವಾಕ್ಯ. ಸೌಲನು ಸಮುವೇಲನಿಗೆ ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ. ಯೆಹೋವನ ಮತ್ತು ನಿನ್ನ ದೇವರ ಆಜ್ಞೆಯನ್ನು, ಪಾಸ್ಟರ್ ಆಜ್ಞೆಯನ್ನು ಮೀರಿ ನಾನು ಪಾಪ ಮಾಡಿದಕ್ಕೆ ಏನ್ ಕಾರಣ ಗೊತ್ತಾ? ಜನರಿಗೆ ಹೆದರಿ ಅವರ ಮಾತನ್ನು ಜನರಿಗೆ ಹೆದರಿದೆ. ಚೆನ್ನಾಗಿ ತಿಳ್ಕೊಳ್ಳು. ಮುಂಜಾನೆ ನೀನ್ ಪ್ರಾರ್ಥನೆ ಮಾಡುವಾಗ ಜನರು ನಿನಗೆ ಹೆದರುತ್ತಾರೆ. ಮುಂಜಾನೆ ನೀನು ಪ್ರಾರ್ಥನೆ ಮಾಡದಿದ್ದರೆ ಜನರಿಗೆ ನಾನು ಹೆದರುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಕಣ್ಣುಗಳ ಮುಚ್ಚಿದವರಾಗಿ ಮುಂಜಾನೆಯೇ ಹುಡುಕುವೆನು, ಮುಂಜಾನೆ